நான் உங்கள் அப்போஸ்தலன் பவுல் பெதஸ்தா பெத்தேல் சபையின் ஞாயிறு ஆராதனைக்கு உங்களை வரவேற்கிறேன். இன்றைய தேவனுடைய வார்த்தை ಕೇಳುங்கள், ಆಶೀರ್ವದಿಸப்படுங்கள். ಯಾವರೇ ನಾನು வாழ்த்துகிறேன். ಬಂದಂತ ನಿಮ್ಮೆಲ್ಲರಿಗೂ ನಾವು ಶುಭಾಶಯ ಹೇಳ್ತಿದ್ದೇವೆ. ದೇವರು ನಿಮ್ಮಟ್ಟು ಮಂಗಳೋಡು ಕೂಡ ಇರತ್ತ ಇಲ್ಲಿ ತನಕ ನಿಮ್ಮೊಂದಿಗಿದ್ದಾರೆ. ವಾರ್ತೆ ಒಂದು ಮಾತು ಆರಾಧನೆ ನೇರத்தில் எனக்கு ஞாபகம் வந்தது. ಆರಾಧನೆ ಸಮಯದಲ್ಲಿ ನಮಗೆ ಜ್ಞಾಪಕ ಬಂದಿತ್ತು. நினைக்கிற 2 ಸಾಮುವೇಲ್ 2 ಸಾಮುವೇಲ್ ಅಂದುಕೊಳ್ಳುತ್ತೇವೆ. 7ನೇ ಅಧಿಕಾರ 7ನೇ ಅಧ್ಯಾಯ 18ನೇ ವಚನ. 18ನೇ ವಾಕ್ಯ ಓದೋಣ. 2 ಸಾಮುವೇಲ್ 7:18. ದಾವೀದನು ಹೋಗಿ ಯೆಹೋವನ ಸನ್ನಿಧಿಯಲ್ಲಿ ಕೂತುಕೊಂಡು, ಕರ್ತನೇ, ಯೆಹೋವನೇ, ನಾನೆಷ್ಟರವರೆಗೂ ನನ್ನ ಮನೆಯ ಎಷ್ಟರವರೆಗೂ ನೀನು ನನ್ನನ್ನು ಎಲ್ಲಿಯವರೆಗೂ ತಂದಿದ್ದೀಯಲ್ಲ. ಇಲ್ಲಿವರೆಗೂ ತಂದಿದೆಯಲ್ಲ. ஹல்லேலூயா. ಹಲ್ಲೆಲೂಯಾ. அப்பொழுது தாவீது ராஜா உட்பிரவேசித்து ಆಗ ದಾವೀದ ರಾಜನು ಹೊರಟೋಗಿ கர்த்தருடைய சமூகத்தில் இருந்து ದೇವರ ಸಮ್ಮುಖದಿಂದ கர்த்தராகிய ஆண்டவரே, ಕರ್ತನಾದ ಯೆಹೋವನೇ, தேவரே, ದೇವರ ಎಷ್ಟರು என்னை இதுவரைக்கும் கொண்டு வந்ததற்கு ನನ್ನನ್ನು ಇಲ್ಲಿಯವರೆಗೂ ತಂದಿದ್ದೀರಲ್ಲ, நான் எம்மாத்திரம், ನಾನು ಎಷ್ಟರವನು, என் வீடு எம்மாத்திரம். ನನ್ನ ಮನೆ ಎಷ್ಟರದು. ஹல்லேலூயா. ಹಾಲೆಲೂಯಾ, ஹல்லேலூயா. ಹಾಲೆಲೂಯಾ. நான் எம்மாத்திரம், ನಾನು ಎಷ್ಟರವನು, என் குடும்பம் எம்மாத்திரம் என்று ನನ್ನ ಕುಟುಂಬವು ಎಷ್ಟರದು ಅಂತ தாவீது ಹೇಳಿ ராஜா அறிக்கையிடுது. ದಾವೀದ ರಾಜನ ಅರಿಕೆ ಇಡುತ್ತಿದ್ದಾನೆ. ಹಲ್ಲೆಲೂಯಾ. ಹಾಲೆಲೂಯಾ. நம்ம இதுவரை கொண்டு வந்தவர் ನಮ್ಮನ್ನು ಇದುವರೆಗೂ ಕರೆತಂದವರು மேலும் உங்களை என்ன பண்ணுவார்? ಇನ್ನು ಮೇಲೆ ನಿಮ್ಮನ್ನು ಏನ್ ಮಾಡ್ತಾರೆ? நடத்த அவர் போதுமான. ನಡೆಸಲು ಅವರಿಗೆ ಶಕ್ತನಾಗಿದ್ದಾರೆ. ಹಾಲೆಲೂಯಾ. அவருக்கு முன்பு ಅವರ ಮುಂದೆ உண்மை உள்ளவர்களாய், ನಿಜಸ್ಥಿಕೆ ಉಳ್ಳವರಾಗಿ, அவர் பிள்ளைகளாய் நடந்து கொள்ளுங்க. ಅವರ ಮಕ್ಕಳಾಗಿ ನಡೆದುಕೊಳ್ಳಿರಿ. எப்பொழுதும் அவர் உங்களுடையவராகவே. ಯಾವಾಗಲೂ ಅವರು ನಿಮ್ಮವರಾಗಿ ಇರುತ್ತಾರೆ. ಹಲ್ಲೆಲೂಯಾ. ಹಾಲೆಲೂಯಾ. கர்த்தர் நல்லவர். ದೇವರು ಒಳ್ಳೆಯವರು. உங்களை ஆசீர்வதிக்கட்டும். ದೇವರು ನಿಮ್ಮನ್ನು ಆಶೀರ್ವದಿಸಲಿ. இந்த வார்த்தை நாளை தேவனுடைய ஆசீர்வாத வார்த்தையாய் நான் கொண்டு வருகிறேன். ಅದೇ ನಾಳೆ ಈ ವಾಕ್ಯವನ್ನು ದೇವರ ಆಶೀರ್ವಾದ ವಾಕ್ಯವನ್ನು ತರುತ್ತೇವೆ. ஹல்லேலூயா. ಹಾಲೆಲೂಯಾ. கர்த்தர் உங்களோடு இருப்பாராக. ದೇವರು ನಿಮ್ಮೊಂದಿಗೆ ಇರುತ್ತಾರೆ. இந்த நாளில் கர்த்தருடைய வார்த்தைக்கு நேராய் நாம் போவோம். ಈ ದಿನದಲ್ಲಿ ದೇವರ ವಾಕ್ಯಕ್ಕೆ ಸೀದಾ ನಾವು ಹೋಗೋಣ. ಯೇಸುವಿನ ವಾರ್ತೆ குறித்து ಯೇಸು ಕ್ರಿಸ್ತನ ವಾಕ್ಯದ ಬಗ್ಗೆ ಕುರಿತು கவனம் உள்ளவர்களாய் இரு. ಗಮನ ಉಳ್ಳವರಾಗಿ, தேவனுடைய வார்த்தையிலே ದೇವರ ವಾಕ್ಯದಲ್ಲಿ கவனம் உள்ளவர்களாய் நாம் இருக்க வேண்டும். ಗಮನ ಉಳ್ಳವರಾಗಿ ನಾವು ಇರಬೇಕು. ಹಾಲೆಲೂಯಾ. வருடத்தின் முதல் ಈ ವರ್ಷದಲ್ಲಿ ಮೊದಲನೆಯ கர்த்தருடைய சமூகத்துக்கு கூடி வருகிற ದೇವರ ಸಮ್ಮುಖದಲ್ಲಿ ಕೂಡಿ ಬರುವಂತಹ ஞாயிற்றுக்கிழமை ಆರಾಧನೆಯ ಭಾನುವಾರ ಆರಾಧನೆಯಾಗಿದೆ. ಹಾಲೆಲೂಯಾ. எந்த நாள் வேணாலும் கர்த்தரை ஆராதிக்க. ಯಾವ ದಿನ ಬೇಕೋ ದೇವರ ಆರಾಧಿಸಬಹುದು. 4ஆம் தேதி தான் ஆராதிக்கணும்னு அவசியம் இல்லை. 7ನೇ ದಿನವೇ ಆರಾಧಿಸಬೇಕು ಅಂತ ಅವಶ್ಯಕತೆ ಇಲ್ಲ. இந்த ஞாயிற்றுக்கிழமை உலகம் முழுவதும் ஓய்வு நாள். ಈ ದಿನ ಲೋಕದ ಪೂರ್ತಿ ವಿಶ್ರಾಂತಿ ದಿನವಾಗಿದೆ. அது தெய்வம் ஏற்படுத்தினது. ಅದು ದೇವರು ಏರ್ಪಡಿಸಿದಂತ அதை ದಿನವಾಗಿದೆ. மனிதனால் மாற்ற ಅದು முடியாது. ಮನುಷ್ಯರಿಂದ ಬದಲಾಯಿಸಲು ಸಾಧ್ಯ. இந்த நாள்ல கர்த்தரை நாம் ஆராதிக்கிறோம். ಆದ್ದರಿಂದ ಈ ದಿನದ ದೇವರನ್ನು ನಾವು ಆರಾಧಿಸುತ್ತೇವೆ. ಹಾಲೆಲೂಯಾ. கர்த்தர் நல்லவர். ದೇವರು ಒಳ್ಳೆಯವರು. ஆராதிக்க கூடும் போதெல்லாம் ಆರಾಧನೆ ಮಾಡುವಾಗ ಕೂಡುವಾಗಲ್ಲ இடத்திற்கு வருகிறார். ಅವರ ಸ್ಥಳದಲ್ಲಿ ಇಳಿದು ಬರುತ್ತಾರೆ. அதனாலதான் நேரத்தோட நம்ம வரணும். ಅದಕ್ಕೆ ಸಮಯದೊಂದಿಗೆ ನಾವು ದೇವರ ಸಮ್ಮುಖದಲ್ಲಿ ಬರಬೇಕು. ಹಾಲೆಲೂಯಾ. வீட்டுல ಮನೆಯಲ್ಲಿ வேற எங்க நம்ம பிரேயர் பண்ணாலும் ಬೇರೆ ಎಲ್ಲಿ ನಾವು ಪ್ರಾರ್ಥನೆ ಮಾಡಿದ್ರು நம்ம ஜெபம் பண்ணதான் ஆண்டவர் அங்க பிரசன்னர் ஆவார். ನಾವು ಪ್ರಾರ್ಥನೆ ಮಾಡಿದ್ರೆ ದೇವರು ಪ್ರಸನ್ನರಾಗ್ತಾರೆ. ஆலயத்துல அப்படி இல்ல. ಆಲಯದಲ್ಲಿ ಆಗಲ್ಲ. நம்ம வர்றதுக்கு முன்னாடியே அவர் ಅங்க உட்கார்ந்து ನಾವು ಬರುವುದು ಮುಂಚಿತವಾಗಿ ಅವರು அவர் ಕುಳಿತಿರ್ತಾರೆ. காத்துக்கிட்டு இருப்பார். ಅವರು ಕಾಯುತ್ತಿರುತ್ತಾರೆ. அதான் ஆலயம். ಅದುವೇ ಆಲಯವಾಗಿದೆ. ಹಾಲೆಲೂಯಾ. அதை கனப்படுத்துவோம். ಅದನ್ನು ಗಣಪಡಿಸೋಣ. தாவீது ರಾಜಾವனுடைய குணம் அது. ದಾವೀದ ರಾಜನ ಗುಣವದು. இந்த 2 சாமுவேல் 7ஆம் அதிகாரம் 2 ಸಾಮುವೇಲ್ 7ನೇ ಅಧ್ಯಾಯದಲ್ಲಿ தொடர்ந்து நீங்க அப்படியே வீட்டுல வாசித்து பாருங்க. ಅದು ಮುಂದೆ ನೀವು ಮನೆಯಲ್ಲಿ ಓದಿ ನೋಡಿ. ஆலயத்திற்காக அந்த பக்தன் கொள்ளுகிற வைராக்கியத்தை பாருங்க. ಆಲಯಕ್ಕಾಗಿ ಆ ಭಕ್ತನು ಗೊಳ್ಳುವಂತ ವೈರಾಗ್ಯವನ್ನು ನೋಡಿ. ಹಾಲೆಲೂಯಾ. இங்கே ಇಲ್ಲಿ நம்முடைய தலைப்பின்படி ಇಲ್ಲಿ ನಮ್ಮ ಒಂದು இந்த வருடத்தின் ஆரம்பத்திலே ಈ ವರ್ಷದ ಪ್ರಾರಂಭದಲ್ಲಿ இயேசுவின் வார்த்தையிலே, ಯೇಸು ಕ್ರಿಸ್ತನ ವಾಕ್ಯದಲ್ಲಿ, தேவனுடைய வார்த்தையிலே ದೇವರ ಮಾತಿನಲ್ಲಿ நாம் கவனம் செலுத்துகிற ನಾವು ಗಮನ ಸಲ್ಲಿಸುವವರಾಗಿರಬೇಕು. ಹಾಲೆಲೂಯಾ. கர்த்தர் நல்லவர். ದೇವರು ಒಳ್ಳೆಯವರು. இந்த வருடத்தின் நம்முடைய வாக்குத்தத்தம் ಈ ವರ್ಷದ ನಮ್ಮ ವಾಗ್ದಾನವು எத்தனை பேருக்கு ನೆನಪು? ಎಷ್ಟು ಜನ ನೆನಪಿದೆ? ಐಸು ಕೇಳು. 33 19 தூங்கினே இருக்க கூடாது. சோத்ரா சோத்ரம் 33:29. சிறவேலே ನೀನು ಎಷ್ಟರದ್ದು? நீ பாக்கியவான். கர்த்தரால் ரட்சிக்கப்பட்ட ஜனமே, ದೇವರಿಂದ ರಕ್ಷಣೆ ಹೊಂದಿದ ಜನರೇ, உனக்கு ஒப்பானவன் யார்? ನಿನಗೆ ಒಪ್ಪಾಗಿರೋರು ಯಾರು? ஹல்லேலூயா. ಹಾಲೆಲೂಯಾ. அது ஏற்கனவே ஒரு ಮಾದம் ಅದು ಏಕೆ ಮುಂದೆ ತಿಂಗಳು 2025லேயே 2025ರಲ್ಲಿ கர்த்தர் நமக்கு ஒரு மாதத்தினுடைய வாக்குத்தத்தமாய் அதை ಒಂದು கொடுத்தார். ತಿಂಗಳಿನ ವಾಗ್ದಾನವಾಗಿ ದೇವರು ಕೊಟ್ಟಿದ್ದಾರೆ. ஹல்லேலூயா. ಹಾಲೆಲೂಯಾ. கர்த்தர் நல்லவர். ದೇವರು ಒಳ್ಳೆಯವರು. கர்த்தர்
அந்த வார்த்தைய ದೇವರ ವಾಕ್ಯವನ್ನ ಫಸ್ಟ್ ಮೆಮರಿ பண்ணு. ಫಸ್ಟ್ ಮೆಮರೈಸ್ ಮಾಡ್ಬೇಕು. உங்களுக்கு கொடுத்த ಪ್ರಾಮಿಸ್ ಕಾರ್ಡ್, ಆಮೇಲೆ ನಿಮ್ಗೆ ಕೊಟ್ಟಿರೋ ಪ್ರಾಮಿಸ್ ಕಾರ್ಡು, இந்த வார்த்தையும் ಈ ವಾಕ್ಯವನ್ನು ಸಹ மனப்பாடம் பண்ணி ಬಾಯ್ಪಾಠ ಮಾಡಿ தினமும் நீ சோர்த்தன கூட மறந்துரு. ನೀವು ದಿನ ಊಟ ಮಾಡೋದಕ್ಕೆ ಬೇಕಾದ್ರೆ ಮರೆತು ಹೋಗ್ರಿ, தூங்க கூட மறந்து, ನಿದ್ದೆ ಮಾಡೋದಕ್ಕೆ ಸಹ ಮರೆತು ಹೋಗ್ರಿ. நல்ல தூக்கம் வந்தா கூட ಚೆನ್ನಾಗಿ ನಿದ್ದೆ ಬಂದ್ರು ಸಹ உனக்கிட்ட நீயே சொல்லணும். ನೀನ್ ಅದ್ರ ಬಳಿ ನೀನೇ ಹೇಳ್ಬೇಕು. முதல்ல இன்னைக்கு கர்த்தருடைய வார்த்தையை அறிக்கை, ಮೊದಲು ದೇವರ ವಾಕ್ಯವನ್ನು ಅರಿಕೆ, தேவன் கொடுத்த வாக்கு தத்தத்தை சொன்னி, ದೇವರು ಕೊಟ್ಟ ವಾಗ್ದಾನವನ್ನು ಹೇಳಿದೀವ அப்படின்னு என்ன பண்ணோம், ಹಾಗಂತೇನು ಮಾಡ್ಬೇಕು, சொல்லணும். ಹೇಳಬೇಕು. ஹalleluya. சென்னையில கார் இருக்கும்போது, ಆ ಚೆನ್ನೈಲಿ ಕಾರ್ ಇರುವಾಗ, இங்க கார் வந்ததுக்கு அப்புறம் அதே தான் பண்ணுவேன். ಇಲ್ಲಿ ಕಾರ್ ಬಂದಾಗ ಅದನ್ನೇ ಮಾಡುತ್ತೇವೆ. ಲೆಫ್ಟ್ ಸೈಡ್ ಅಲ್ಲಿ ಉட்கார்ந்துட்டு மேல பாத்தீங்கன்னா ಕುಳಿತುಕೊಂಡು ಮೇಲೆ ನೋಡಿದರೆ உள்ள அந்த வருட வாக்குத்தத்தத்தை எழுதி விட்டு ಓಡೆ ಆ ವರ್ಷದ ವಾಗ್ದಾನವನ್ನು ಬರೆದಿಡುತ್ತೇವೆ. ஹalleluya. ಹalleluya. நல்லது. ದೇವರು ಒಳ್ಳೆಯವರು. ಹalleluya. சும்மா போயிட்டு இருக்கும் போதெல்லாம் அதை வாசிக்கிட்டே ಸುಮ್ಮನೆ ಹೋಗಬೇಕಾದ್ರೆ ಅದನ್ನ ಓದಿಕೊಂಡು ಹೇಳ್ಕೊಂಡು ಹೋಗ್ತೇವೆ. நம்ம மறந்தாலும் ನಾವು ಮರೆತರು அதை நம்ம என்ன பண்ணணும், ಅದು ನಮ್ಮ ಏನ್ ಮಾಡ್ತೇವೆ, எனக்கு தெரிஞ்ச ஒரு பாஸ்டர் ನಮಗೆ ತಿಳಿದ ಸೇವಕರಿದ್ದಾರೆ. ಅವರು என்ன பண்ணுவாரு, ಅವರೇನ್ ಮಾಡ್ತಾರೆ, டெய்லி ஆண்டவர்ட்ட ஒரு வசனம் கேட்பாரு, ದೇವರ ಬಳಿ ದಿನ ಒಂದು ವಾಕ್ಯ பேப்பர்ல எழுதி பாக்கெட்ல வச்சு, ಅದನ್ನ ಪೇಪರ್ ಬರೆದು ಪ್ಯಾಕೆಟ್ ಇಡುವರು. எங்க போய் நின்னாலும் ಎಲ್ಲೋಗಿ ನಿಂತರು திடீர்னு எடுப்பாரு, இப்படி படிப்பாரு, ತಕ್ಷಣ ತೆಗೆದು ನೋಡುವರು, ಆಮೇಲೆ ಒಳಗೆ ಇಕ್ಕೊಳ್ಳೋರು. நானே கேட்டேன், ನಾವೇ ಕೇಳಿದ್ದು, என்ன அங்கிள் தினமும் பாக்கெட்ல இருந்து என்னத்தையும் எடுக்கறீங்க பாக்குறீங்க உள்ள வைக்க, ಏನ್ ಅಂಕಲ್ ದಿನ ಪ್ಯಾಕೆಟ್ ತೆಗಿತೀರಾ ನೋಡ್ತೀರಾ, டெய்லி உங்க வேலையை குறித்து ನಿಮ್ಮ ಕೆಲಸ ಬಗ್ಗೆ என்னென்ன செய்யணும்னு எழுதி வச்சு ஷெட்யூல் பண்ணி வச்சு, ಏನೇನ್ ಮಾಡ್ಬೇಕಂತ ಶೆಡ್ಯೂಲ್ ಮಾಡಿ ಬರೆದಿಟ್ಟಿದ್ದೀರಾ, நீ படி அப்படின்னு ಇದನ್ನ ನೀನೇ ಓದು ಅಂತ ಹೇಳಿದ್ರು. ನೋಡಿದರೆ வசனத்தை எழுதி வச்சிருக்க, ವಾಕ್ಯವನ್ನು ಬರೆದಿಟ್ಟಿದ್ದಾರೆ. ಯಾಕಂದ್ರೆ அது என் மண்டையில ஏறல, ಅದು ನನ್ನ ತಲೆಯಲ್ಲಿ ಹತ್ತಲಿಲ್ಲ. அதனால அது எழுதி வச்சு ಅದು ಬರೆದಿಟ್ಟುಕೊಂಡು படிச்சு 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 மண்டையில ಓದಿ ಅದನ್ನ ತಲೆಗೆ ಎತ್ತಿಸ್ಕೊಳ್ತೇನೆ. சொல்லி சொல்லி ಹೀಗೆ ಹೇಳಿ ಹೇಳಿ பண்ணி பண்ணி ಹೀಗೆ ಮಾಡಿ ಮಾಡಿ இன்னைக்கு ಇವತ್ತು பைபிளை திறக்காமையே வசனத்தை சொல்லி ಬೈಬಲ್ ತೆರೆಯದ ಹಾಗೆ ವಾಕ್ಯವನ್ನು ಹೇಳ್ತಾರೆ. ಹalleluya. கர்த்தர் நல்லவர், ದೇವರು ಒಳ್ಳೆಯವರು. அபியாசம் பண்ணாரு, ಅದರ ಅಭ್ಯಾಸ ಮಾಡಿದರು, அதுவே அவருடைய பழக்கமாய் மாறி ಅದುವೇ ಅವರ ಒಂದು ಅಭ್ಯಾಸವಾಗಿ ಬದಲಾಯಿತು. ಹalleluya. அப்படி நாமும் காணப்பட ಹಾಗೆ ನಾವು ಕಾಣಲ್ಪಡುವುದಕ್ಕೆ வருடத்தின் முதல் ಈ ವರ್ಷದಲ್ಲಿ ಮೊದಲನೆಯ நாள்ல ದೇವರ ದಿನದಲ್ಲಿ கர்த்தர் உங்களுக்கு சொல்லுகிற ದೇವರು ನಮಗೆ ಹೇಳ್ತ ಕಾರ್ಯ, அவருடைய வார்த்தையின் மேல் கவனமுள்ள, ಅವರ ವಾಕ್ಯ ಮಾತಿನ ಮೇಲೆ ಗಮನ ಉಳ್ಳವರಾಗಿರಬೇಕು. ಮತ್ತದೆಲ್ಲವೂ என்னதான் ಏನುವೆ, இரண்டாவது ಎರಡನೇದೇ முதல் காரியம், ಮೊದಲನೇ ಕಾರ್ಯ தேவன் அனுப்பின வார்த்தை, ದೇವರು ಕಳಿಸಿದಂತ ಮಾತಾಗಿದೆ. வாக்குத்தத்தத்தை ಆ ವಾಗ್ದಾನದಲ್ಲಿ பிடித்துக்கொண்டு ನಾವು ಹಿಡಿದುಕೊಂಡು நடக்கிற தேவ பிள்ளையாய் நாம் காணப்பட, ನಡೆಯುವಂತ ದೇವರ ಮಕ್ಕಳಾಗಿ ನಾವು ಕಾಣಲ್ಪಡಬೇಕು. ಫಸ್ಟ್ ಕ್ರಾನಿಕಲ್ಸ್, ಒಂದು ಪೂರ್ವಕಾಲ ವೃತ್ತಾಂತ, ಫಸ್ಟ್ ಕ್ರಾನಿಕಲ್ಸ್ ಒಂದು ಪೂರ್ವಕಾಲ ವೃತ್ತಾಂತ 22 22ನೇ ಅಧ್ಯಾಯ 13ನೇ ವಾಕ್ಯ, 22:13. சனிக்கிழமையில நான் கொடுத்து டேப்லெட் போதும் போதும் 13 ಮಾತ್ರ, 13ನೇ ವಾಕ್ಯ ಮಾತ್ರವು ನಿಯಮಗಳು. ஹalleluya. கர்த்தர் நல்லவர், ದೇವರು ಒಳ್ಳೆಯವರು. இந்த வார்த்தை, ಈ ವಾಕ್ಯವು தாவீது ராஜாவினுடைய வார்த்தையாகும். ದಾವೀದು ರಾಜನ ಒಂದು ವಾಕ್ಯವಿದೆ. ದಾವೀದನು தன் மகனாகிய சாலமோ, ತನ್ನ ಮಗನಾಗಿರೋ ಸಾಲೋಮೋನನು ಸಭೆ ತನ್ನ ಕೀಳು ಇರುந்தದಾನ ತನ್ನ ಕೆಳಗಡೆ ಇದ್ದಂತಹ ಅಧಿಕಾರத்திற்கு உரிய ಎಲ್ಲ ಅಧಿಕಾರಕ್ಕಿರುವಂತಹ ಮಂತ್ರಿರಿಗೆ, ಆಚಾರ್ಯರಿಗೆ, ಯಾಜಕರಿಗೆ, ಎಲ್ಲರಿಗೂ ಮುನ್பாக ಎಲ್ಲರ ಮುಂದಾಗಿಯೂ ದಾವೀದು சொல்லுகிற ದಾವೀದನು ಹೇಳುವಂತ ಮಾತು, கர்த்தர் இஸ்ரவேலுக்காக, ಕರ್ತನು ಇಸ್ರಾಯೇಲಿಗೋಸ್ಕರ, உங்களுக்காக, ನಿಮಗಾಗಿ ಮೋಶೆಗೆ ಕற்பித்த ನಿಯಮங்களை, ಮೋಶೆಗೆ ಕೊಟ್ಟಂತ ನ್ಯಾಯ ಪ್ರಮಾಣಗಳಲ್ಲಿ, ನ್ಯಾಯಗಳಲ್ಲಿ செய்ய கவனமாய் இருந்தால் ಮಾಡುವುದರಲ್ಲಿ ಗಮನವಾಗಿದ್ದರೆ ಭಾಗ್ಯವಂತರಾಗಿರುತ್ತೀರಿ. ಹalleluya. ಮೋಶೆ ಮುಖಾಂತರ இது தாவீದனுடைய காலம், ಇದು ದಾವೀದನ ಕಾಲವಾಗಿದೆ. தாவீதுக்கு ಮುನ್ನೋಡಿ, ದಾವೀದನಿಗೆ ಮುಂಚಿತವಾಗಿ ಸೌಲ್ ರಾಜಾವனுடைய ವಾರ್ತೆ சொல்லலாம், ಒಂದು ಸೌಲಿನ ಒಂದು ಮಾತನ್ನು ಹೇಳಬಹುದು. ಇಲ್ಲ ಅಂದ್ರೆ ಇವರನ್ನು ಅಭಿಷೇಕಿಸಿದ ಸಾಮುವೇಲನ ಮಾತನ್ನು ಸಹ ಹೇಳಬಹುದು. ಆದರೆ ದಾವೀದನು ಸಭೆಗೆ எழுதின நியமங்களையும் நியாயங்களையும் கொண்டு ಮೋಶೆ ಬರೆದ ನ್ಯಾಯ ಪ್ರಮಾಣಗಳನ್ನು ಕರೆತರುತ್ತಿದ್ದಾರೆ. ಪರಿಶುದ್ಧವಾನ್ಗಳೆல்லாம் ಮರಿತು ಈ ಪರಿಶುದ್ಧವಂತರೆಲ್ಲ ಸತ್ತು ಹೋದರು. ಇದರಲ್ಲಿ 5ನೇ ವಾಕ್ಯವನ್ನು ಓದಿರಿ. ದಾವೀದನು
Praise the Lord. Hallelujah. ದಾವೀದನು தன் மரணத்திற்கு முன்னே ತನ್ನ ಮರಣದಕ್ಕಿಂತ ಮುಂಚಿತವಾಗಿ ತಿರುಳಾಗಿ ಸಂಹರಿತು வைத்தான். ಬಹಳವಾಗಿ ಸವರಣೆ ಮಾಡಿಟ್ಟಿದ್ದನು. Hallelujah. அப்ப தாவீது ಆಗ ದಾವೀದನು ಎಲ್ಲರ போல மரிக்க போகிறான். ಎಲ್ಲರ ಹಾಗೆ ಸಾಯಲಿಕ್ಕಿದ್ದಾನೆ. அவனே சொல்லுகிறான். ಅದು ಅವನೇ ಹೇಳುತ್ತಿದ್ದಾನೆ. பின் சந்ததிகள் ತನ್ನ ಹಿಂದೆಯಿಂದ ಸಂತತಿಗೆ எடுத்து சொல்லுகிறான். ಅವನು ಹೇಳುತ್ತಿದ್ದಾನೆ, ನಾನು ಮರಿಕ போகிறேன். ನಾನು ಸಾಯಲಿಕ್ಕಿದ್ದೇನೆ. ಮರಿಪದற்கு ಮುನ್ನ ನಾನು ಸಾಯುವುದಕ್ಕೆ ಮುಂಚಿತವಾಗಿ இந்த ஸ்தானத்திற்கு ஏற்படுத்தின ನನ್ನನ್ನು ಈ ಸ್ಥಾನಕ್ಕೆ ಏರ್ಪಡಿಸಿದಂತ ದೈವத்திற்காக ಈ ದೇವರಿಗಾಗಿ ನಾನು ஒரு ஆலயத்தை ಕಟ್ಟ ನಾನು ಒಂದು ಆಲಯವನ್ನು ಕಟ್ಟಲಿಕ್ಕೆ ಆಸಕ್ತನಾಗಿದ್ದೇನೆ. ಹಾಲೆಲೂಯಾ. ರಾಜ್ಯத்தை ಸ್ಥಿರಪಡಿಸುವ ರಾಜ್ಯವನ್ನು ಸ್ಥಿರಪಡಿಸುವುದರಲ್ಲಿ ರಾಜ್ಯத்தை ಕಟ್ಟಿ அமைப்பதற்கு ರಾಜ್ಯವನ್ನು ಕಟ್ಟಿ ನಿಲ್ಲಿಸುವುದಕ್ಕೆ ವಾಂಛೆಯಲ್ಲ, ಅವನ ಆಸಕ್ತಿಯಲ್ಲ, ಇಲ್ಲದ ಅರ್ಹತೆ ಇಲ್ಲದಂತಹ ತಗುದಿಪಡಿಸಿನ ನನ್ನನ್ನು ಅರ್ಹತೆ ಪಡಿಸಿದಂತಹ ದೈವத்திற்கு ಈ ದೇವರಿಗೆ ಈ ಭೂಮಿಯಲ್ಲಿ பெரிய ஆலயத்தை கட்ட ಒಂದು ದೊಡ್ಡ ಆಲಯವನ್ನು ಕಟ್ಟಲಿಕ್ಕೆ ಅವನು ಪ್ರಯಾಸ ಪಡುತ್ತಿದ್ದಾನೆ. ಹಾಲೆಲೂಯಾ. ಅದಕ್ಕಾன ಪ್ರಯಾಸங்களை எடுத்துவிட்டு ಅದಕ್ಕಾಗಿ ಪ್ರಯಾಸವನ್ನು ತೆಗೆದುಬಿಟ್ಟು ಹೇಳುತ್ತಿದ್ದಾನೆ, ನಾನು ನಾನು ಸಾಯಲಿಕ್ಕಿದ್ದೇನೆ. ಹಾಲೆಲೂಯಾ. இதே போல யோசுவாவும் சபைக்கு சொன்னான். ಇದೇ ಯೋಸುವನು ಸಭೆಗೆ ಹೇಳಿದನು, ಎಲ್ಲரை போல மரிக்க ನಾನು ಎಲ್ಲರ ಹಾಗೆ ಸಾಯಲಿಕ್ಕಿದ್ದೇನೆ. ಆದರೆ எனக்கு ஒரு நிச்சயம் உண்டு. ನನಗೊಂದು ನಿಶ್ಚಯವಿದೆ. நானும் என் குடும்பமும் ನನ್ನ ಕುಟುಂಬವು ಮರಿತಾலும் ನಾನು ಸತ್ತರು ಕುಟುಂಬ ನನ್ನ ಕುಟುಂಬ ದೇವರನ್ನು ಸೇವಿಸುತ್ತದೆ. ಹಾಲೆಲೂಯಾ. அந்த நிச்சயமுடையவர்களாய் ಆ ನಿಶ್ಚಯವನ್ನು ವಹಿಸುವವರಾಗಬೇಕು. ಈ ಪರಿಶುದ್ಧವನು ಅದನ್ನು ಹೇಳುತ್ತಿದ್ದಾನೆ. ಮರಣಕ್ಕೆ ಮುன்பು ಅವನು ಮರಣಕ್ಕಿಂತ ಮುಂಚಿತವಾಗಿ ತನಗೋಸ್ಕರವಲ್ಲ, ದೇವನಿಗಾಗಿ ಸಕಲ ಕಾರ್ಯத்தையும் ಅವನು ಸಬಗರಿತು வைத்தான். ದೇವರಿಗೋಸ್ಕರ ಸಕಲ ಕಾರ್ಯವನ್ನು ಸೇರಿಸಿಟ್ಟಿದನು. ಅವನು ಸೇರಿಸಿಟ್ಟಿದ್ದನು. ಅದನ್ನೆಲ್ಲವನ್ನು ತನ್ನ ಮಗನ ಕರಕ್ಕೆ ಕೊಂತಂದುಕೊಂಡು ಈ ದೇವರಿಗೆ ಒಂದು ದೊಡ್ಡ ಆಲಯವನ್ನು ಕಟ್ಟಬೇಕು. ಅದುವೇ ನಿನ್ನ ಪ್ರಧಾನವಾದ ಕಾರ್ಯ. ಅದುವೇ ನಿನಗೆ ಹೇಳಲ್ಪಡುವಂತ ಕಾರ್ಯವಾಗಿದೆ. ಹಾಲೆಲೂಯಾ. ಜ್ಞಾನೋಕ್ತಿಗಳು ಬರೆದ ಪುಸ್ತಕ ನೀತಿಮೊಳಿ. ಇವತ್ತಿನ ಜ್ಞಾನೋಕ್ತಿಗಳು 4ನೇ. ಕಾಲ ಎಳುಂಬಿ ಎಷ್ಟು ಜನರು ಬೆಳಗ್ಗೆ ಎಳೆದು ಬೈಬಲ್ ಓದಿ ಬಂದಿದ್ದೀರಾ? எத்தனை பேர் காலையில எழுந்து பைபிளை வாசித்து வந்தீர்கள்? ಸೋತರ ಒಬ್ಬರು ಅಲ್ಲ. ಪಾಪ ಇವತ್ತೆಲ್ಲ ಊಟ ಮಾಡಬೇಡ. ಸೋತರ. ಹಲ್ಲೆಲೂಯಾ. 4ನೇ ಅಧಿಕಾರ 4ನೇ ಅಧ್ಯಾಯ 6ನೇ ವಾಕ್ಯವನ್ನು ಓದೋಣ. இப்போ 5ನೇ ವಚನ. ಜ್ಞಾನವನ್ನು ಪಡೆ. ஹல்லேலூயா. ಇಲ್ಲಿ என் வாயின் வார்த்தைகளை மறவாமலும் விட்டு விலகாமலும் இரு. ನನ್ನ ಮಾತುಗಳನ್ನು ಬಿಟ್ಟು ಒರೆಯಾಗಬೇಡ ಅಂತ ಹೇಳಿದೆ. ಅದನ್ನು ಬಿಡಬೇಡ. ಅದು ಉನ್னை ಕಾக்கும். ಅದು ನಿನ್ನ ಕಾಯುತ್ತದೆ. ಅದರ ಮೇಲೆ ಪ್ರಿಯಮಾಯಿ. ಅದರ ಮೇಲೆ ಪ್ರಿಯವಾಗಿರು. ಅದು ಉನ್னை ಕಾக்கும். ಅದು ನಿನ್ನ ಕಾಯುತ್ತದೆ. ಹಲ್ಲೇಲೂಯಾ. ಹಲ್ಲೇಲೂಯಾ. அப்போ ಆಗ அங்க தாவீது என்ன சொல்லுகிறார்? ಅಲ್ಲಿ ಕೀರ್ತನೆಗಾರನು ಹೇಳ್ತಿದ್ದಾನೆ, வேலை ನಿನ್ನ ಕೆಲಸವು ದೇವನಿಗೆ ಆಲಯத்தை ಕಟ್ಟಬೇಕು. ದೇವರಿಗೆ ಆಲಯವನ್ನು ಕಟ್ಟಬೇಕು. அதை விட்டுறாத. ಅದನ್ನು ಬಿಟ್ಟು ಬಿಡಬೇಡ. ಪ್ರಧಾನವಾನது ನಿನ್ನ ಪ್ರಧಾನವಾದಂತಹ ಅದುವೇ. ಎನ್னால் என்ன முடியுமோ, ನನ್ನಿಂದ ಏನಾಗುತ್ತದೋ ಮರಣಕ್ಕೆ ಮುன்பು ಅದೆல்லாம் ನಾನು ಸೇರ್ತು வைத்து ನನ್ನ ಮರಣಕ್ಕಿಂತ ಮುಂಚಿತವಾಗಿ ಅದನ್ನೆಲ್ಲ ಸೇರಿಸಿಟ್ಟಿದ್ದೇನೆ. இன்னும் அதற்கு என்ன தேவையೋ, ಇನ್ನು ಅದಕ್ಕೇನು ಬೇಕಾಗಿದೆಯೋ, போகிற அந்த பெரிய ஆலயத்திற்கு ಕಟ್ಟಲಿಕ್ಕಿರುವಂತ ಆ ದೊಡ್ಡ ಆಲಯಕ್ಕೆ ಏನು ಅಗತ್ಯವೋ நான் சேர்த்தது போல ನಾನು ಸೇರಿಸಿದ ಹಾಗೆ ಉನಕ್ಕಾಗ ಅಲ್ಲ, ನಿನಗಾಗಿ ಅಲ್ಲ, ದೇವನಿಗಾಗಿ ಸೇರಿಸಿಕೊಳ್ಳ ಎಂದು ದೇವರಿಗಾಗಿ ಸೇರಿಸಿಕೊ ಅಂತ ಹೇಳಿದರು. ಹಲ್ಲೇಲೂಯಾ. ಯಾಕೆ? ನಮ್ಮ 5ನೇ ವಚನದಲ್ಲಿ ವಾಸಿಸುತ್ತೇವೆ. ಅಲ್ಲಿ 5ನೇ ವಾಕ್ಯ ಓದಿ, ನಾನು ಮರಿಪದற்கு ಮುன்பು, ನಾನು ಸಾಯುವುದಕ್ಕೆ ಮುಂಚಿತವಾಗಿ. அப்ப ஒரு நாள் நீயும் மரிப்ப. ಒಂದು ದಿವಸ ನೀನು ಸಾಯಲಿಕ್ಕಿದ್ಯಾ. ಇದು ನಿರಂತರವಲ್ಲ. ಎதை ಸೇರ್ತಾಲೋ, ಇಲ್ಲಿ ನಾವು ಏನನ್ನು ಸೇರಿಸಿದರೂ ಅದು ನಿರಂತರವಾಗಿರುವುದಲ್ಲ. ಇರುವ ತನಕ ಅದನ್ನು ಅನುಭವಿಸಬಹುದು. ಅದನ್ನು ದೇವರಿಗಾಗಿ ಮಾಡೋಣ. ಹಲ್ಲೇಲೂಯಾ. ಒಂದು ಸಂತತಿ ಹೋದರು ಮುಂದಿನ ಒಂದು ಸಂತತಿಯು ದೇವರಿಗಾಗಿ ಬರುತ್ತದೆ, ದೇವರಿಗಾಗಿ ಮಾಡುತ್ತದೆ. ಹಲ್ಲೇಲೂಯಾ. ಆದ್ದರಿಂದಾಗಿ ಅವನು ಹೇಳುತ್ತಿದ್ದಾನೆ, ತನ್ನ ಮಾತುಗಳನ್ನಲ್ಲ, ತನ್ನಗಿಂತ ಮುಂಚಿತವಾಗಿ ಜೀವಿಸಿದಂತಹ ಒಂದು ರಾಜನನ್ನು, ಒಂದು ಪ್ರವಾದಕರ ಮಾತುಗಳಲ್ಲ, ಮೋಸೆಯ ಮಾತುಗಳು ವಾಕ್ಯ ತರುತ್ತಿದ್ದಾರೆ. ಮೋಸೆಯ ಮುಖಾಂತರವಾಗಿ ದೇವರು ಕೊಟ್ಟಿರುವಂತಹ ನ್ಯಾಯ ಪ್ರಮಾಣಗಳನ್ನು ನೀನು ಮಾಡಲಿಕ್ಕೆ ಗಮನವಾಗಿರು.
ಹಾಲೆಲೂಯಾ. நிறைய பேர் இருக்கிறாங்க, ಇಲ್ಲಿ ತುಂಬಾ ಜನರಿದ್ದಾರೆ, நிறைய பேர் இருக்கிறாங்க. ಇಲ್ಲಿ ತುಂಬಾ ಜನರಿದ್ದಾರೆ. நீங்கள்னு சொல்லல, ನೀವು ಅಂತ ಹೇಳಲಿಲ್ಲ, ஒருத்தரை குறிப்பிட்டு பேசி ಒಬ್ಬರನ್ನು ಗುರುತಿಸಿ ಹೇಳುತ್ತಿದ್ದಾರೆ. ಹಾಲೆಲೂಯಾ. ಈ ಬೆಳಗಿನ ಸಮಯ வார்த்தை என்பதற்கு ಈ ವಾಕ್ಯವು ನಿಮಗಾಗಿರುವುದು. ಹಾಲೆಲೂಯಾ. உனக்கானது, ನಿನಗಾಗಿರುವುದು. ನೀನು இவைகளின் மேல் கவனமாயிருப்பாய். ಇವುಗಳ ಮೇಲೆ ನೀನು ಗಮನವಾಗಿರುವುದಾದರೆ, தேவன் சொன்ன ದೇವರು ಹೇಳಿದಂತ வாக்குத்தத்தத்தின் மேல் கவனமாயிருப்பாய். ವಾಗ್ದಾನದ ಮೇಲೆ ಗಮನವಾಗಿ ಇರುವುದಾದರೆ, தேவன் உனக்கு கொடுத்த வேலையின் மேல் ದೇವರು கவனமாயிருப்பாய். ನೀವು ಕೊಟ್ಟಿರುವಂತ ಕೆಲಸದಲ್ಲಿ ಗಮನವಾಗಿ ಇರುವುದಾದರೆ, ಈ ಭೂಮಿಯಲ್ಲಿ ಭಾಗ್ಯವಾನಾயிருப்பாய். ನೀನು ಭಾಗ್ಯವಂತನಾಗಿರುತ್ತಿ. ಹಾಲೆಲೂಯಾ. 33 ಧರ್ಮೋಪದೇಶ ಕಾಂಡ 33 29ನೇ ವಾಕ್ಯ. வருடத்தின் வாக்கு ಈ ವರ್ಷದ ವಾಗ್ದಾನದಲ್ಲಿಯೂ ಇಸ್ರಾಯೇಲರೇ, ನೀನು ಭಾಗ್ಯವಂತನು சொல்லுகிறார். ಇಲ್ಲಿ ಹೇಳುತ್ತಿದ್ದಾರೆ, இந்த கற்பனை நியமங்களை கைக்கொள்ளுகிறவன், ಈ ಪ್ರಮಾಣಗಳನ್ನು ನ್ಯಾಯ ಪ್ರಮಾಣಗಳನ್ನು ಕೈಗೊಳ್ಳುವವರು, வாக்குத்தத்தத்தை பிடித்து நடக்க, ಈ ವಾಗ್ದಾನವನ್ನು ಹಿಡಿದುಕೊಂಡು ನಡೆಯುವವರು, வார்த்தைக்காக ಈ ವಾಕ್ಯಕ್ಕೋಸ್ಕರ வாழ்க்கையை ಅರ್ಪಣಿக்க, ತನ್ನ ವಾಕ್ಯವನ್ನು ಅರ್ಪಣಿಸುವವರು, ವಾರ್ತೆಗೆ ಸೆವಿಗೊಡುವ, ಈ ವಾಕ್ಯಕ್ಕೆ ಕಿವಿಗೊಡುವವರು, ದೇವರಿಗೋಸ್ಕರ ವೈರಾಗ್ಯವಾಗಿ ಎದ್ದು ನಿಲ್ಲುವವರು, ದೇವರಿಗೋಸ್ಕರ ಏನಾದ್ರು ಮಾಡೋದಕ್ಕೆ ಸಾಧಿಸಲು ನಿಲ್ಲುವುದಕ್ಕೆ ಇಷ್ಟಪಡುವವರಿಗೆ ನೀನು ಭಾಗ್ಯವಂತ ಅಂತ ಹೇಳ್ತಿದೆ. ಹಾಲೆಲೂಯಾ. ಹಾಲೆಲೂಯಾ. ಬಿಟ್ಟು ಬಿಡ, ಇದನ್ನು ಬಿಟ್ಟು ಬಿಡಬೇಡ, ಇದನ್ನು ಕಾದುಕೊಳ್ಳು. ಇದು ಉನ್னை ಇದು ನಿನ್ನನ್ನು ಕಾದುಕೊಳ್ಳುತ್ತದೆ. ಕಾತ್ತುಕೊಳ್ಳೋ, ಯಾವ್ದ್ರಿಂದೆಲ್ಲ ಕಾದುಕೊಳ್ಳುತ್ತದೆ? போகிற எல்லா கொள்ளை நோய் நின்றும் அது உன்னை ಎಲ್ಲಾ ವ್ಯಾಧಿಗಳಿಂದ, ಎಲ್ಲಾ ಪಾಡಿನ ஒரு பெரிய அழிவை இந்த 2026 சந்திக்க இருக்கு. ಈ ಭೂಮಿಯ ಒಂದು ದೊಡ್ಡ ನಾಶವನ್ನು 2026 ಸಂಧಿಸಲಿಕ್ಕಿದೆ. ವರ್ಷ ಕಣ್ಣೀರಲ್ಲೇ ಅಳಿವು ಉಂಟು, ಆ ನೀರಿನಲ್ಲಿ ನಾಶನ ಉಂಟು. நீங்க ஜெபம் பண்ணாலும், ಏನು ನೀವು ಪ್ರಾರ್ಥನೆ ಮಾಡಿದರು, இந்த வருடமெல்லாம் உபவாசித்து ಈ ವರ್ಷ ಪೂರ್ತಿ ಉಪವಾಸ ಮಾಡಿದರು, கூப்பிட்டார், ದೇವರೇ ಅಂತ ಕೂಗಿದರು, அந்த ஜெபத்திற்கு பதிலே வராது. ಆ ಪ್ರಾರ್ಥನೆಗೆ ಉತ್ತರನೇ ಬರುವುದಿಲ್ಲ. ಅಳಿಪದು ನಿಶ್ಚಯ, ಅವರು ನಾಶ ಮಾಡುವುದು ನಿಶ್ಚಯ. ಯಾಕೆ? நம்முடைய ஜெபம் அவருக்கு முக்கியமல்ல, ನಮ್ಮ ಪ್ರಾರ್ಥನೆ ಅವರಿಗೆ ಮುಖ್ಯವಲ್ಲ, அவர் எழுதினது அவருக்கு முக்கியம், ಅವರು ಬರೆದಿರುವುದು ಅವರಿಗೆ ತುಂಬಾ ಮುಖ್ಯವಾಗಿದೆ. ಹಾಲೆಲೂಯಾ. நம்ம ಜெபிப்பதಲ್ಲ, ನಾವು ಪ್ರಾರ್ಥನೆ ಮಾಡೋದಲ್ಲ, இன்னைக்கு இருக்கும் நாளைக்கு இல்லாம போகும், ಇವತ್ತಿರುತ್ತು ನಾಳೆ ಇಲ್ಲದೆ ಹೋಗುತ್ತದೆ. இதுதான் நம்முடைய ஜெபம். ಇದುವೇ ನಮ್ಮ ಪ್ರಾರ್ಥನೆ. ಆದರೆ ಅವರು இல்லாமல் போவதற்காக அல்ல, ಇಲ್ಲದೆ ಹೋಗುವುದಕ್ಕೋಸ್ಕರವಲ್ಲ, ಇರುವುದನ್ನ உறுதிப்படுத்துவதற்காக, ಅದನ್ನು ದೃಢಪಡಿಸುವುದಕ್ಕೋಸ್ಕರ ಅದನ್ನು ಮಾಡುತ್ತಿದ್ದಾರೆ. தெய்வம் என்பதை இந்த பூமಿ அறிந்து கொள்ளும்படி செய்கிறது. ಅವರ ದೇವರನ್ನು ಈ ಭೂಮಿ ತಿಳಿದುಕೊಳ್ಳುವುದಕ್ಕೋಸ್ಕರ ಮಾಡುತ್ತಿದ್ದಾರೆ. பெரிய அழிவு, ಒಂದು ದೊಡ್ಡ ನಾಶನವು தேசத்தை சந்திக்க ಈ ದೇಶವನ್ನು ಸಂಧಿಸಲಿಕ್ಕಿದೆ. தேசத்தில் இருக்கிற எந்த தலைவனாலையும், ದೇಶದಲ್ಲಿ ಯಾವ ಯಜಮಾನನಾಗಲು தன் ஜனத்தை ಅದರಿಂದ ತನ್ನ ಜನರನ್ನ தப்பி ஓடி ಅದನ್ನು ತಪ್ಪಿಸಿ ಓಡಿ கொள்ள நினைக்கிற ತಪ್ಪಿಸಿಕೊಳ್ಳಲು ஒவ்வொருவனும் அதை தப்ப போவதில்லை. ಒಬ್ಬನೇ ಅದನ್ನು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಹಾಲೆಲೂಯಾ. இதுவரை நாம் கேட்ட செய்திகள், ಇದುವರೆಗೂ ನಾವು ಕೇಳಿದ ಸಂದೇಶಕ್ಕಿಂತ இந்த வருடம் நாம் கேட்கும் செய்தி ಈ ವರ್ಷದಲ್ಲಿ ನಾವು ಕೇಳುವಂತ ಸಂದೇಶ நம்மை வருத்தப்படுத்தக்கூடியதாயிருக்கும், ನಮ್ಮನ್ನು ಬಾಧೆಗೆ ಒಳಪಡಿಸುವಂತಾಗಿರುತ್ತದೆ. நடுவே கர்த்தர் உனக்கு எச்சரித்து சொல்லுகிற ಅದರ ಮಧ್ಯದಲ್ಲಿ ನಿಮಗೆ ದೇವರು ಎಚ್ಚರವಾಗಿ ಹೇಳುವಂತ ಮಾತು, ಇವರು ನಾಶವಾಗುವಾಗ ನೀನು ಕಾಯಲ್ಪಡಬೇಕಂತ ಹೇಳಿದರೆ ಈ ವಾಕ್ಯಕ್ಕೆ ನೀನು ಗಮನವನ್ನು ಸಲ್ಲಿಸಬೇಕು. ಹಾಲೆಲೂಯಾ. ಮತ್ತೊಬ್ಬರು ನಾಶವಾಗುವ ಪ್ರಕಾರವಾಗಿ ನೀನು ನಾಶನವಾಗದೆ ಇರುವುದಕ್ಕೋಸ್ಕರ ದೇವರು ನಿನಗೆ ಕೊಡುವಂತ ಎಚ್ಚರಿಕೆ ದಾವೀದನು ಸೊಲೊಮೋನನಿಗೂ ಸಭೆಗೆ ಹೇಳಿದರು, ನೀನು ಇವುಗಳ ಮೇಲೆ ಗಮನವಾಗಿರು, ಇವುಗಳನ್ನು ಕಾದುಕೊಳ್ಳುವುದಾದರೆ தப்பும் பாக்கியவான் நீனே, ಈ ನಾಶನಕ್ಕೆ ತಪ್ಪಿಸುವಂತ ಭಾಗ್ಯವಂತನು ನೀನು. ಹಾಲೆಲೂಯಾ. ಇದಕ್ಕಾಗಿನೇ நமக்கு தேவையை ದೇವರು ನಮಗೆ ಅಗತ್ಯವಾಗಿದೆ. ಹಾಲೆಲೂಯಾ. கிறிஸ்தவனாவதனால, ಕ್ರಿಸ್ತವನಾಗಿರೋದಕ್ಕೋಸ್ಕರ ಕೋಟೀಶ್ವರನಾಗಿದ್ದು ಸಾಧ್ಯವಿಲ್ಲ. கேட்கிற மொத்த செய்தியும் பொய். ನೀವು ಕೇಳುವಂತ ಎಲ್ಲಾ ಸಂದೇಶವೂ ಸುಳ್ಳು. கோடீஸ்வரன் ஆக்குறான், உங்களை கோடீஸ்வரர் ஆக்குறார் இயேசுன்னு சொல்லி சொல்லி ನಿಮ್ಮನ್ನು ಕೋಟ್ಯಾಂತರಪತಿಯಾಗಿ ಬದಲಾಯಿಸ್ತಾರೆ ಯೇಸು ಕ್ರಿಸ್ತನು ಹೇಳಿ ಹೇಳಿ. ಪಾಸ್ಟರ್ எல்லாம் கோடீஸ்வரன் ஆயிட்டு, ಹೇಳಿದ ಸೇವಕರೆಲ್ಲ ಕೋಟ್ಯಾಧಿಪತಿಯರಾಗಿದ್ದಾರೆ, ಕೊಡುವರೆಲ್ಲ ಭಿಕ್ಷಕರಾಗಿದ್ದಾರೆ. ಹಾಲೆಲೂಯಾ. ಹಾಲೆಲೂಯಾ. ನಮಗೆ ಒಬ್ಬರು ತಿಳಿದಿದೆ, ಅವರು இப்ப பெரிய பாஸ்டர், ಅವರಿಗೆ ದೊಡ್ಡ ಸೇವಕರು. ಅವರು ಪಾಸ್ಟರ್ ಆವರದಕ್ಕೆ ಮುನ್ನ ಅವರು ಸೇವಕರಾಗ ಮುಂಚಿತವಾಗಿ ಹಂಗ ಸುಮ್ಮಾ ಉಪವಾಸ ಕೂಟ ನಡೆಸುತ್ತಾರೆ, ಅದು ಸುಮ್ಮನೆ ಉಪವಾಸ ಪ್ರಾರ್ಥನೆ ನಡೆಸಿದರು. ಇಲ್ಲಾಂದ್ರೆ ஹீலிங் பிரேயர் நடத்துவார், ಆ ಸುಖ ಹೊಂದುವಂತ ಪ್ರಾರ್ಥನೆ ನಡೆಸುತ್ತಿದ್ದರು. என்ன கூட போன வாரத்துல ஒருத்தர் சந்திச்சிட்டு, ಹೋದ ವಾರದಲ್ಲಿ ನಮ್ಮನ್ನು ಸಹ ಒಬ್ರು ಸಂಧಿಸಿಬಿಟ್ಟು, ಅಯ್ಯ உங்க சர்ச்சில ನಿಮ್ಮ ಸಭೆಯಲ್ಲಿ வியாதியஸ்தர்கள் ವ್ಯಾಧಿಸ್ಥರಿಗೆ இருந்தாங்கன்னா ಇದ್ದರೆ எங்க சபை கூட்டணும், ನಮ್ಮ ಸಭೆಗೆ ಕರೆತಂದು. நான் சொன்னேன், உங்க பாஸ்டருக்கு வியாதியா இருந்தா என்கிட்ட கூட்டு, ನಿಮ್ಮ ಪಾಸ್ಟ್ಗೆ ವ್ಯಾಧಿ ಆಗಿದ್ದಾರೆ ನಮಗೆ ಕರೆತಂದು ನಾವು ಪ್ರಾರ್ಥನೆ ಮಾಡಿ. பார்த்தாலே அவர்கிட்ட இருக்கிற வியாதி போயிರಿயா, ನನ್ನನ್ನು ನೋಡಿದರೆ ಅವ್ರಿಗಿರೋದು ವ್ಯಾಧಿ ಹೋಗುದು ಅಂತ ಹೇಳಿದ್ದು. வெளியிட்டார். ಸ್ತೋತ್ರ ಅಂತ ಹೇಳಿ ತಕ್ಷಣ ಹೊರಡೆ ಹೋದ್ರು.
எவ்வளவு பெரிய சூழ்ச்சி இருக்கு ಎಷ್ಟು தெரியுமா? ದೊಡ್ಡ ಒಂದು ಕಾರ್ಯವಿದೆ ಗೊತ್ತರಲ್ಲಿ. Hallelujah. கர்த்தர் நல்லவர். ದೇವರು ಒಳ್ಳೆಯವರು. அந்த பாஸ்டர் ಆ ಸೇವಕರು இப்படி ஜெபம் நடத்திட்டு இருந்தா ಈಗ ಪ್ರಾರ್ಥನೆ ಮಾಡ್ತಿದ್ರು. அந்த ஜனங்கள்ட்ட ಬಂದ ಜನರಿಗೆ, ஏம்மா ಏಮ್ಮ உன் நகையை கொடு, ನಿನ್ನ ಒಡವೆಯನ್ನು ಕೊಡು, ஐயா ಅಯ್ಯ உன் வீட்டு பத்திரத்தை கொடு, ನಿನ್ನ ಮನೆಯ ಪತ್ರವನ್ನು உன் ಕೊಡು, கார் பேப்பரை கொடு. ನಿನ್ನ ಕಾರಿನ ಬುಕ್ ಅನ್ನು ಕೊಡು. கர்த்தர் என்கிட்ட சொன்னா ದೇವರನ್ನ ಬಳಿ ಹೇಳಿದ, இதெல்லாம் அடமானம் வச்சு ಇದನ್ನೆಲ್ಲ ಅಡಮಾನವಿಟ್ಟು ஒரு பெரிய இடத்தை வாங்கி ஆலயத்தை கட்டணும். ಒಂದು ದೊಡ್ಡ ಸ್ಥಳವನ್ನು ಪಡೆದುಕೊಂಡು ಆಲಯವನ್ನು ಕಟ್ಟಬೇಕು. ஆல்ரெடி வாங்கிட்டான். ಎಲ್ಲರ ಬಳಿ ತೆಗೆದುಕೊಂಡ್ರು. எல்லாருக்கும் திருப்பி கொடுத்தானா கேளுங்க. ಎಲ್ಲ ತಿರುಗಿಸಿ ಕೊಟ್ಟನ ಕೇಳಿರಿ. இவரு பரலோகத்தை பத்தி பேசிட்டு ಇವರು ಪರಲೋಕದ ಬಗ್ಗೆ ಮಾತನಾಡುತ್ತಿದ್ದಾರೆ. ஹalleluya. ಹಾಲೆಲೂಯಾ. எழும்புகிற பின் ஊழியர்களுக்கும் இதை நான் சொல்லுகிறேன். ಮುಂದೆ ಎದ್ದು ಬರುವಂತ ಸೇವಕರಿಗೆ ಇದನ್ನು இவைகளை ಹೇಳುತ್ತೇವೆ. பார்த்து ಇವುಗಳನ್ನು ನೋಡಿ நீயும் இப்படிப்பட்டவனானா ನೀನು ಇಂಥವನಾಗಿ ಬದಲಾದರೆ அவர்களைப் போல நீயும் ஒரு கல்லனாய் அவருக்கு ಅವರ ಹಾಗೆ ನೀನು ಒಬ್ಬ ಕಳ್ಳನಾಗಿ ಅವರ ಮುಂದೆ ನಿಲ್ಲುತ್ತೀಯ. ಆಮೆನ್. எனக்கு முன்பு இருந்த பரிசுத்தவான் ನನ್ನ ಮುಂದೆ ಇದ್ದ ಪರಿಶುದ್ಧವಂತರು. Hallelujah. ಹಾಲೆಲೂಯಾ. தாத்தா ನಮ್ಮ ತಾತ ಅವರು 1930ல சபையை கட்டுனார். 1930 ಸಭೆಯನ್ನು ಕಟ್ಟಿದ್ರು. ஆராதனை இப்ப அங்க நடந்துகிட்டு ಇವತ್ತಿಗೂ ಆರಾಧನೆ ನಡೆಯುತ್ತಿದೆ. அங்க இருந்திருக்கணும். ನಾನು ಅಲ್ಲಿ ಇದ್ದಿರಬೇಕಾಯ್ತು. Hallelujah. ಹಾಲೆಲೂಯಾ. அவர் கட்டின 100 சில்லற சபையினுடைய தலைமை என்னுடையது. ಅದು ಸಭೆ 120 ಚಿಲ್ಲರೆ ಸಭೆ ನನ್ನ அப்பாவுக்குரியது. ನಮ್ಮ ತಂದೆಯವರಿಗಿದೆ. ஆனா அதற்காக நாங்க பிரயாசம் ಅದಕ್ಕಾಗಿ ನಾವು ಪ್ರಯಾಸ ಪಡಲಿಲ್ಲ. அப்பாட்ட நான் கேட்டப்ப அவர் சொன்ன ನನ್ನ வார்த்தை ತಂದೆ ಬಳಿ ಕೇಳಿದ இது ಮಾತು, தேவனுடையது. ಇದು ದೇವರುடைಯದು. Hallelujah. ಹಾಲೆಲೂಯಾ. தாத்தா செய்தது தன்னுக்காக அல்ல, ನಿಮ್ಮ ತಾತ ಮಾಡಿದ ತನಗೋಸ್ಕರ ಅಲ್ಲ, ಅದು தெய்வத்திற்கானது. ದೇವರಿಗೆ அதை ಬೇಕಾಗಿರೋದು. விட்டு ಅದನ್ನು ಬಿಟ್ಟು ಬಿಡು. தேவனோட கொடுத்த வேலையை செய்ய. ದೇವರನ್ನು ಕೊಟ್ಟಿರೋ ಕೆಲಸವನ್ನು ಮಾಡು ಅಂತ ಹೇಳಿದ್ರು. ಹಾಲೆಲೂಯಾ. Hallelujah. ಹಾಲೆಲೂಯಾ. பல நேரங்கள்ல அதை யோசிக்கும் போது ಅನೇಕ ಸಮಯದಲ್ಲಿ ಆಲೋಚನೆ ಮಾಡುವಾಗ பைத்தியக்காரத்தனமா எனக்கு தோணும். ಹುಚ್ಚರ ಹಾಗೆ ನಮಗೆ ಅನಿಸುತ್ತೆ. ஆனாலும் என் மேல இருக்கிற அந்த அபிஷேகம், ನನ್ನ ಮೇಲೆ ಅಭಿಷೇಕ, தேவன் அழைத்த அழைப்பு, ದೇವರು ಕರೆದ தேவன் ಕರೆ, கொடுத்த வாக்கை ದೇವರು ಕೊಟ್ಟಂತ ವಾಗ್ದಾನ ನೆನೆಸಿ கடந்து போகிறோம். ಮುಂದೆ ಗಟ್ಟಿಸಿ ಹೋಗುತ್ತಿದ್ದೇವೆ. தேவனுக்காய் நின்று கொண்டிருக்கிறோம். ದೇವರಿಗೋಸ್ಕರ ನಿಂತಿದ್ದೇವೆ. இதுதான் பரலோகத்துக்கான வேலை. ಇದುವೇ ಪರಲೋಕಕ್ಕೆ ಬೇಕಾದ அவரோடு ಕೆಲಸವಾಗಿದೆ. கூட எழும்பின ஊழியர்கள், ಅವರೊಂದಿಗೆ ಇದ್ದಂತ ಸೇವಕರು, காலத்தின் ஊழியங்களை ಆ நிறைவேற்றினார்கள். ಕಾಲದಲ್ಲಿ ಸೇವೆ ನೆರವೇರಿಸಿದವರು சொத்துக்களை ತಮ್ಮ ಆಸ್ತಿಗಳನ್ನ ಯೇಸುவுக்காக செய்தார்கள். ಯೇಸು ಕ್ರಿಸ್ತನಿಗೋಸ್ಕರ ಮಾಡಿದರು. சபைக்காக தியாகம் ಸಭೆಗೋಸ್ಕರ பண்ணார்கள். ತ್ಯಾಗ ಮಾಡಿದರು. படிப்பு ತಮ್ಮ ವಿದ್ಯಾಭ್ಯಾಸ ಯೇಸುவுக்காக அர்ப்பணித்தார்கள். ಯೇಸುಗೋಸ್ಕರ ಅರ್ಪಣಿಸಿದರು. கவர்மெண்ட் உத்தியோகத்துல இருந்தவர்கள் ಎಷ್ಟೋ ಗೌರ್ಮೆಂಟ್ ಕೆಲಸದಲ್ಲಿದ್ದವರು இன்னைக்கு 5 பைசாக்கு போராத வேலை செஞ்சுட்டு ಇವತ್ತು 50 ಪೈಸೆಗೆ ಪ್ರಯೋಜನದ ಕೆಲಸ வேலையை ಮಾಡಿ விட்டுட்டு வந்தேன், வேலையை விட்டுட்டு ನನ್ನ வந்தேன். ಕೆಲಸವನ್ನು ಬಿಟ್ಟು ಬಂದೆ, ನನ್ನ ಕೆಲಸವನ್ನು ಬಿಟ್ಟು ಬಂದ ಕಥೆಯನ್ನು ಬಿಡ್ತಾರೆ. கவர்மெண்ட் ஜாப் ரிசைன்மெண்ட் வந்த ஊழியர்கள் உண்டு. ಸೆಂಟ್ರಲ್ ಗವರ್ಮೆಂಟ್ ಕೆಲಸವನ್ನು ರಿಸೈನ್ ಮಾಡಿ ಸೇವೆಗೆ ಬಂದವರು ಉಂಟು. ஸ்டேட் கவர்மெண்ட்ல நல்ல பொசிஷன்ல ரிசைன் பண்ணி ஊழியத்திற்கு வந்தவர்கள் உண்டு. ಸ್ಟೇಟ್ ಗವರ್ಮೆಂಟ್ ಒಳ್ಳೆ ಪೊಸಿಷನ್ ಇದ್ದ ಕೆಲಸವನ್ನು ಬಿಟ್ಟು ಬಂದು ಸೇವೆ ಮಾಡಿದವರು ಉಂಟು. சொந்த சபைக்கு கொடுத்துட்டு வாடகை வீட்டுல குடியிருக்கிற எத்தனையோ ஊழியர்களை நான் அறிவேன். ತಮ್ಮ ಆಸ್ತಿಗಳನ್ನು ಸಭೆಗೆ ಕೊಟ್ಟು ಬಿಟ್ಟು ಬಾಡಿಗೆ ಮನೆಯಲ್ಲಿ ಎಷ್ಟೋ ಸೇವಕರನ್ನು ತಿಳಿದಿದ್ದೇವೆ. எந்த விதத்திலும் ಯಾವ ವಿಧದಲ್ಲೂ இந்த பூமியில் அவர்கள் சோரம் போனதே ಈ இல்லை. ಭೂಮಿಯಲ್ಲಿ ಅವರು ಸೋತು ಹೋಗಲೇ ಇಲ್ಲ. தெய்வம் அவர்களை இதுவரை கைவிடவும் இல்லை. ದೇವರು ಅವರನ್ನು ಇದುವರೆಗೂ ಕೈ ಬಿಡಲೇ ಇಲ್ಲ. ಹಾಲೆಲೂಯಾ. ಹಾಲೆಲೂಯಾ. தாவೀது இதைதான் கற்றுக் கொடுக்கிறார். ದಾವೀದನು ಇದನ್ನೇ ಕಲಿಸಿಕೊಡುತ್ತಿದ್ದಾನೆ. நான் சேர்த்து வைத்திருக்கிறேன். ನಾನು ಸೇರಿಸಿಟ್ಟಿದ್ದೇನೆ. இதை கொண்டு ಇದನ್ನು ಕೊಂಡು வாழ்க்கையை நடத்து. ನಿನ್ನ ಜೀವನವನ್ನು ನಡೆಸು. எதிர்காலத்தை குறித்து பயப்படாதே. ನಿನ್ನ ಜೀವನದ ಕುರಿತು ಭಯಪಡಬೇಡ. வாழ்க்கையை நான் சேர்த்தேன் என்று ನಿನ್ನ ಜೀವನಕ್ಕೆ சொல்லவில்லை. ಬೇಕಾಗಿರುವುದನ್ನೆಲ್ಲ ಸೇರಿಸಿಟ್ಟಿದ್ದೇನೆ ಅಂತ ಹೇಳಲಿಲ್ಲ. தேவனுடைய ஆலயத்திற்காக நான் ನನ್ನ சேர்த்தேன். ದೇವರ ಆಲಯಕ್ಕೋಸ್ಕರ ನಾನು ಸೇರಿಸಿದ್ದೇನೆ. நீனும் சேரு. ನೀನು ಸೇರಿಸು. உனக்காக, உன் சந்ததிக்காக அல்ல, ನಿನಗಾಗಿ ನಿನ್ನ ಸಂತತಿಗೋಸ್ಕರವಯ್ಯ. ஆலயத்திற்காக. ಆಲಯಕ್ಕೋಸ್ಕರ. ಯಾಕೆ? பெரியவர். ಅವರು ದೊಡ್ಡವರು. இந்த பூமியில் நான் பார்த்த ಈ ಭೂಮಿಯನ್ನು ನೋಡಿದಂತ ராஜாக்கள், ಎಷ್ಟೋ ರಾಜರುಗಳು, எத்தனையோ தெய்வங்கள், ಎಷ್ಟೋ ದೇವರುಗಳು, எத்தனையோ காரியங்கள் ಎಷ್ಟೋ உண்டு. ಕಾರ್ಯಗಳುಂಟು. ಆದರೂ அதையெல்லாம் விட ಅದರೆಲ್ಲ ಕಿತ್ತಲು தேவன் ನನ್ನ ದೇವರು பெரியவர். ದೊಡ್ಡವರು. அவருடைய ஆலயம் பெரிதா. ಅವರ ಆಲಯವು ದೊಡ್ಡದಾಗಿರಬೇಕು. ಹಾಲೆಲೂಯಾ. மறிக்க போறான். ಸಾಯಲಿಕ್ಕಿದ್ದಾರೆ. அவனுக்கு ஏங்க இந்த ஆசை? ಅವನಿಗೆ ಆತಕ್ಕೆ ಈ ಆಸೆ. ஹல்லேலூயா. யோசித்து பாருங்க. ಯೋಚನೆ ಮಾಡಿ ನೋಡಿರಿ. ஹல்லேலூயா. ಹಾಲೆಲೂಯಾ. அவனுக்காக அவன் பேச, ಅವನಿಗೋಸ್ಕರ ಮಾತನಾಡಲಿಲ್ಲ. தெய்வத்திற்காக மறுசந்ததி எழும்ப பேச. ದೇವರಿಗೋಸ್ಕರ ಇನ್ನೊಂದು ಸಂತತಿ ಎದ್ದು ಬರಬೇಕೆಂದು ಮಾತನಾಡುತ್ತಿದ್ದಾರೆ. ಹಾಲೆಲೂಯಾ. சாலமோனுக்கு தெளிவாய் சொன்னார். ಅದರಿಂದಾಗಿ ಸಾಲೊಮೋನನಿಗೆ ಸ್ಪಷ್ಟವಾಗಿ ಹೇಳಿದರು, ನನ್ನ ಮಗನೇ, இவைகளை காத்து ಇವುಗಳನ್ನು ಕಾದುಕೋ. ஹல்லேலூயா. ಹಾಲೆಲೂಯಾ. இதை நீ பத்திரப்படுத்தாமல் ಇದನ್ನು ನೀನು விடுவாயானால், ಭದ್ರಪಡಿಸದೆ ಬಿಡುವುದಾದರೆ, இந்த வேலையை விட்டு நீ வேறு காரியத்தில் தலையிடுவாயானால், ನೀನು ಈ ಕೆಲಸ ಬಿಟ್ಟು ಬೇರೆ ಕೆಲಸ ತಲೆ ಇಡುವುದಾದರೆ நிச்சயம் உன்னை ஒருத்தனாலையும் காப்பாற்ற முடியாது. ನಿಶ್ಚಯವಾಗಿ ನೀನು ಒಬ್ಬನಿಂದಲೂ ಕಾಪಾಡೋದಕ್ಕೆ ಸಾಧ್ಯವಿಲ್ಲ. ಹಾಲೆಲೂಯಾ. ஆலயத்தை கட்டுற வரைக்கும் ಈ ಆಲಯವನ್ನು ಕಟ್ಟುವ ತನಕ சாலமோனும் ಈ ಸಾಲೋಮನು இந்த வார்த்தையை விட்டு விலகவே ಈ ಮಾತನ್ನು ಬಿಟ್ಟು ಅಗಲಲೇ ಇಲ್ಲ. அதே ஞானவர்த்தி. ಅದೇ ಜ್ಞಾನೋಕ್ತಿಗಳು. 16ನೇ ವಾಕ್ಯ, 16:17. 16ನೇ ಅಧ್ಯಾಯ 17ನೇ ವಾಕ್ಯ.
ಆಮೆನ್. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. என்ன சொல்லுகிறார்? ಏನ್ ಹೇಳುತ್ತಿದ್ದಾರೆ? தன் நடையை ತನ್ನ ನಡತೆಯನ್ನು கவனிக்கிறவன் ಗಮನಿಸುವವನು, தன் நடையை கவனிக்கிறவன் ತನ್ನ ನಡತೆಯನ್ನು ಗಮನಿಸುವವನು தன் ஆத்துமாவை ತನ್ನ ಆತ್ಮವನ್ನ ಕಾದುಕೊಳ್ಳುತ್ತಾನೆ. Hallelujah. ಹಲ್ಲೆಲೂಯಾ. தன் நடையை கவனித்து ತನ್ನ ನಡತೆಯನ್ನು ಗಮನಿಸುವವನು சொல்லப்பட்ட ಹೇಳಲ್ಪಟ್ಟಂತಹ இந்த வார்த்தைகளின் ಈ அடிப்படையில் ವಾಕ್ಯದ ಅಡ್ಡಿಪಟ್ಟಿಯಲ್ಲಿ தாவீது ராஜாவினுடைய வார்த்தைக்கு கீழ்ப்படிந்து ದಾವೀದು ರಾಜನ ವಾಕ್ಯಕ್ಕೆ ವಿಧೇಯರಾಗಿದ್ದು ಸಾಲೋಮನನು தன் நடையை காத்துக்கொள்வான ತನ್ನ ನಡೆಯನ್ನು ಕಾದುಕೊಳ್ಳುವುದಾದರೆ ஆத்துமாவை அவன் ಅವರ காத்துக்கொள்வான். ಆತ್ಮವನ್ನು ಕಾದುಕೊಳ್ಳುತ್ತಾರೆ. ಹಲ್ಲೆಲೂಯಾ. ஆத்துமாவை ತನ್ನ ಆತ್ಮವನ್ನ காத்துக்கொள்ளுகிறவன் ಕಾದುಕೊಳ್ಳುವವರು ஞானமுள்ளவன் என்றும் எழுதப்பட்டு ಜ್ಞಾನವಂತರೆಂದು ಬರೆಯಲ್ಪಟ್ಟಿದೆ. Hallelujah. ಹಲ್ಲೆಲೂಯಾ. தன் நடையை ತನ್ನ ನಡತೆಯನ್ನು கவனிக்கிறவன் ಗಮನಿಸುವವನು. இப்ப ஞானவன் ಇವಾಗ ಜ್ಞಾನೋಕ್ತಿಗಳು 4ನೇ ಅಧ್ಯಾಯ 20 20ನೇ ವಾಕ್ಯವನ್ನು ಓದೋಣ. 4ನೇ ಅಧ್ಯಾಯ 20ನೇ ವಾಕ್ಯ. இங்க சொல்லுகிறார், ಇಲ್ಲಿ ಹೇಳುತ್ತಿದ್ದಾರೆ, என் மகனே ನನ್ನ ಮಗನೇ ಕಂದ, வார்த்தைகளை கவனித்து ನನ್ನ ಮಾತುಗಳನ್ನು ಆಲಿಸು, என் வசனங்களுக்கு ನನ್ನ ನುಡಿಗಳಿಗೆ உன் செவியை சாய். ಕಿವಿಗೊಡು. Hallelujah. ಹಲ್ಲೆಲೂಯಾ. செவி கொடாமல் இருக்க. ನೀನು ಕಿವಿಗೊಡದೇ ಇರುವುದರಿಂದ யோனா, ಯೋನನು யோவான் பிரசங்கித்தது போல ಯೋಹನು ಪ್ರಸಂಗಿಸಿದ ಹಾಗೆ செவிட்டு விரிய பாம்புகளே, ಆ ಕಿವಿ ಇಲ್ಲದ ಹಾವುಗಳೇ, ಯಾರು தேவனுடைய பிள்ளைகளை ದೇವರ ಮಕ್ಕಳನ್ನು ಹೇಳುತ್ತಿದ್ದಾರೆ, ಯೂದ ಜನರನ್ನು ನೋಡಿ ಹೇಳುತ್ತಿದ್ದಾರೆ, பிரமாணங்களை கைக்கொள்ளுகிற ಪ್ರಮಾಣವನ್ನು ಕೈಗೊಳ್ಳುವರು ನೋಡಿ ಹೇಳುತ್ತಿದ್ದಾನೆ. ಅವರು ನೋಡಿ ಹೇಳುತ್ತಿದ್ದಾನೆ, காதுகளாத செவிட்டு ಕಿವಿ ಕೇಳದೇ ಇರುವ ಹಾವುಗಳೇ ಅಂತೇಳಿ. ಹಲ್ಲೆಲೂಯಾ. எனக்கு செவி கொடுங்க, ನನಗೆ ಕಿವಿಗೊಡಿರಿ, உங்களுக்கான வாழ்வை நான் காண்பேன். ನಿಮಗಿರುವಂತ ಜೀವನವನ್ನು ತೋರಿಸಿ. ಹಲ್ಲೆಲೂಯಾ. எனக்கு பின் ஒருத்தர் வருகிறார், ನನ್ನ ಹಿಂದೆ ಒಬ್ಬರು ಬರುತ್ತಿದ್ದಾರೆ, அவரை குறித்து நான் ಅವರ ಬಗ್ಗೆ ಕುರಿತು ನಾನು ಪ್ರಸಂಗ ಮಾಡುತ್ತೇನೆ, குறித்து பேசுகிறேன். ಅವರ ಬಗ್ಗೆ ಮಾತನಾಡುತ್ತಿದ್ದೇನೆ. கேட்காத செவிடனா போவாதே, ಕೇಳದೇ ಇರುವ ಕಿವಿಡನಾಗಿ ಹೋಗಬೇಡ. கவனித்தாய் ಅದನ್ನು ಗಮನಿಸುವುದಾದರೆ ஜீவன் உண்டாகும். ನಿನಗೆ ಜೀವ ಉಂಟಾಗುತ್ತದೆ. அதை தான் இங்க ಅದನ್ನೇ ಇಲ್ಲಿ ஞானி சொல்லுகிறான். ಜ್ಞಾನೋಕ್ತಿಗಳು இது அவங்க அப்பா தாவீது ராஜாவுடைய வார்த்தைகள் தான் பின்னாடி எழுதுகிறார். ಅಲ್ಲಿ ದಾವೀದ ರಾಜನ ಮಾತುಗಳು ಹಿಂದೆ ಬರೆಯಲ್ಪಟ್ಟಿದೆ. இந்த வசனங்களுக்கு ಈ ವಾಕ್ಯಗಳಿಗೆ உன் செவியை சாய். ನಿನ್ನ ಕಿವಿಯನ್ನು ಕೊಡು. ஹல்லேலூயா. ಹಲ್ಲೆಲೂಯಾ. அப்படியே 22 வாசி 22 அவைகளை ஹல்லேலூயா. ಹಲ್ಲೆಲೂಯಾ. இந்த வசனங்களை, ಈ ವಾಕ್ಯಗಳನ್ನ, இந்த இயேசுவின் ಈ வார்த்தைகள் ಯೇಸುವಿನ ಮಾತುಗಳನ್ನ கவனமாய் இருப்பாயா, ನೀನು ಗಮನವಾಗಿರುವುದಾದರೆ உன்னுடைய ஜீவன். ಇದುವೇ ನಿನ್ನ ಜೀವವಾಗಿದೆ. அதுக்கு அடுத்து ಅನಂತರ சொல்லுகிறார், ಹೇಳುತ್ತಿದ್ದಾರೆ, இந்த வார்த்தைகள் ಈ தான் ವಾಕ್ಯಗಳೇ உன் உடலுக்கெல்லாம் ನಿನ್ನ ಶರೀರಕ್ಕೆಲ್ಲ, ನಿನ್ನ ದೇಹಕ್ಕೆಲ್ಲ ಏನಾಗಿದೆ? ஆரோக்கியம், ಆರೋಗ್ಯವಾಗಿದೆ. ಹಾಗಂತಾರೆ வியாதி இல்லாத ವ್ಯಾಧಿ ಇಲ್ಲದ ಹಾಗೆ சுக வாழ்வு. ಸುಖ ಜೀವನ. Hallelujah. ಹಲ್ಲೆಲೂಯಾ. இதே ஞானி சொல்லுகிறார், ಇದೇ ಜ್ಞಾನ ಹೇಳುತ್ತಿದ್ದಾರೆ, இந்த வார்த்தைகள் தான் ಈ ಮಾತುಗಳೇ எலும்புகளுக்கு ನಿನ್ನ ஔಷಧ. ನಿನ್ನ ಎಲುಬುಗಳಿಗೆ ಔಷಧಿ ಆಗಿದೆ. ಹಲ್ಲೆಲೂಯಾ. நல்ல ದೇವರು ಒಳ್ಳೆಯವರು. blood ಅங்க இருந்தா வெளியில வருது. ಬ್ಲಡ್ ಅಲ್ಲಿಂದ ಹೊರಡೆ ಬರುತ್ತದೆ. ಹಲ್ಲೆಲೂಯಾ. அந்த வருகிற blood ಅಲ್ಲಿ ಬರುವಂತ ರಕ್ತವು நல்ல ஆரோக்கியம் உள்ளதா இருக்கும். ಒಳ್ಳೆ ಆರೋಗ್ಯ ಉಳ್ಳದಾಗಿರಬೇಕಂತ ಹೇಳಿದ್ದಾರೆ. வசனம், ವಾಕ್ಯ, தேவனுடைய இந்த வாக்குத்தத்த வார்த்தைகள், ದೇವರ ಈ ವಾಗ್ದಾನ ಮಾತುಗಳು, இயேசு சொன்ன வார்த்தை ಯೇಸು ಕ್ರಿಸ್ತನು ಹೇಳಿದ ಮಾತುಗಳು ಶರೀರಕ್ಕೆ ಮಾತ್ರವಲ್ಲ, ನಿನ್ನ ಶರೀರಕ್ಕೆ ಮಾತ್ರವಲ್ಲ, ಎಲುಬುಗಳುக்குள் ஊடுருவுகிறது. ಅದನ್ನ ಎಲುಬಿನಲ್ಲೂ ಸಹ ಸೇರುವಂತದ್ದಾಗಿದೆ. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. நம்ம மட்டன் வாங்கி இருக்கிறோம், ನಾವು ಮಟನ್ ತೆಗಿತೀವಲ್ಲ, இல்லன்னா நீ போ ட்ரை பண்ணு. ಇವಾಗ ಹೋಗ್ಬೇಕಾದ ಪ್ರಯತ್ನ ಪಡ್ರಿ. நல்லி எலும்ப வாங்கிட்டு ಆ ನಲ್ಲಿ ಮೂಳೆನ್ ತೆಗೆದುಕೊಂಡು 10 ವಿಸಿಲ್ விட்டு 10 ವಿಸಿಲ್ ಬಿಟ್ಬಿಟ್ಟು அப்படின்னா கூட வராது. ಹಾಗಂತ ಇದು ಹೇಳಿದ್ರೆ ಬರೋದಿಲ್ಲ. நம்ம பாஸ்டாம ஒரு ನಾள் வாங்கிட்டு ನಮ್ಮ ಭಾಷಾ ಮುನ್ಸಿ ತೆಗೆದುಕೊಂಡು நான் சாப்பிடுற தட்டை தொண்டி பண்ணி வச்சிருக்கேன். ನಾನು ಊಟ ಮಾಡುವಂತ ತಟ್ಟೆನ ತೂತ್ ಮಾಡಿ ಅದ್ರಲ್ಲಿ ತಟ್ಟಿ 4-5 பள்ளம் ಆಯ್ತು. 4 ಹಲವಾಯಿ வேக வச்சுட்டோம். ಅಷ್ಟು ಬೇಯಿಸಿದ್ದೇವೆ. ஓன் மேல இருக்கிற மாம்சம் கூட உதிர்ந்து போயிடுச்சு. ಮೂಳೆ ಮೇಲೆ ಇರುವಂತ ಮಾಂಸ ಕೂಡ ಬಿದ್ದೋಯ್ತು. ஆனா உள்ள இருக்கிற ಆದ್ರೆ ಒಳ ಇರುವಂತಹ அந்த போன் நேரம் என்ன பண்ண, ಅದೊಂದ್ ನೇರ ಏನ್ ಮಾಡ್ತಿಲ್ಲ, வெளியவே வரமாட்டேன். ಅದು ಹೊರಗಡೆ ಬರುತ್ತಿಲ್ಲ. சில சமயம் ಕೆಲವೊಂದ್ ಸಮಯ சுத்தில எடுத்தெல்லாம் அடிக்க ಆ வேண்டியது. ಸುತ್ತಿ ತಗೊಂಡೆಲ್ಲ ಹೊಡಿಬೇಕು. ஆனா வசனம் சொல்லுது, ವಾಕ್ಯ தேவனுடைய வார்த்தை ದೇವರ ವಾಕ್ಯ போன் உள்ள போய் இருக்கிறத புரண்டி வெளியே எடுத்துட்டு வந்துடும். ಆ ಒಂದು ಮೂಳೆ ಒಳಗೆ ಹೋಗಿರುವುದನ್ನ ತೆಗೆದುಕೊಂಡು ಬರುತ್ತೆ. இவ்வளவு வல்லமை நிறைந்ததுதான் இயேசு கிறிஸ்துவனுடைய வார்த்தை. ಇಷ್ಟು ಶಕ್ತಿ ಉಳ್ಳದ ದೇವರ ವಾಕ್ಯ. இதன் மேல் இந்த
இந்த வருடம் நாம் கவனம் உள்ளவர். ಇದರ ಮೇಲೆ ಈ ವರ್ಷದ ನಾವು ಗಮನ ಉಳ್ಳವರಾಗಿರಬೇಕು. ಹಾಲೆಲೂಯಾ. ಅದನ್ನೇ தாவீது ராஜா ಈ விரும்புகிறார். ದಾವೀದ ರಾಜನ ಇಷ್ಟಪಟ್ಟರು. ಯೇಸು ಕ್ರಿಸ್ತனுடைய ಇದುವೇ ಯೇಸು ಕ್ರಿಸ್ತನ ಅದನ್ನ ಇಷ್ಟವಾಗಿತ್ತು. ಅದರಿಂದಾಗಿನೇ ಯೇಸುவுக்கு ಒಪ್ಪಾಗಿ பேசப்பட்ட ಯೇಸು ಕ್ರಿಸ್ತನಿಗೆ ಒಪ್ಪಾಗಿ ಮಾತನಾಡಲಿಕ್ಕೆ ಪಟ್ಟರು. ಹಾಲೆಲೂಯಾ. ಯೇಸು ಕ್ರಿಸ್ತனுடைய ಯೇಸು ಕ್ರಿಸ್ತನ வரலாறு ಕುಟುಂಬದ ಚರಿತ್ರೆ ವಂಶமாய் வந்த ದಾವೀದನ ವಂಶವಾಗಿರುತ್ತದೆ. ಕಾರಣವೇನು? அவருடைய இருதயத்துக்கான காரியத்தை அவன் செய்து ಅವರ ಹೃದಯಕ್ಕೆ ತಕ್ಕದ ಕಾರ್ಯವನ್ನು ಮಾಡಿ ಹೋದನು. ಹಾಲೆಲೂಯಾ. ಸಾಯುವಂತ ಸಮಯದಲ್ಲಿ ಅನೇಕರು ಏನನ್ನ ಇಟ್ಟಿದ್ದೇವೆ, அங்க என்ன இருக்கு, ಏನನ್ನು ಎಲ್ಲಿದೆ, காடனுடைய ನಂಬರ್ ಇದೆ, ಎಷ್ಟು ಕಾರ್ಡ್ ನಂಬರ್ ಇದು ಹಾಗಂತ ಕೇಳುವಂತ ಕಾಲ, ಇದು ನಡೆಯುವಂತ ಕಾಲ. ಆದ್ರೆ ದಾವೀದನು ಹೇಳುತ್ತಿದ್ದಾರೆ, ಅದಲ್ಲಪ್ಪ, தேவனுக்கானதை செய், ದೇವರಿಗಾಗಿರುವುದನ್ನ ಮಾಡು. நான் மரிக்க போகிறேன், ನಾನು ಸಾಯಲಿಕ್ಕಿದ್ದೇನೆ, நீயும் ஒரு நாள் மரி, ನೀನು ಒಂದ್ ದಿವಸ ಸಾಯಲಿಕ್ಕೆ, தேவனுக்காக செய், ದೇವರಿಗೋಸ್ಕರ ಮಾಡು, அவருடையதாய் நின்று கொண்டிருக்கிறது, ನಿನ್ನ ಸಂತತಿ ಅವರದಾಗಿ ನಿಂತಿರುತ್ತದೆ. ಹಾಲೆಲೂಯಾ. ಅದಕ್ಕಾಗಿ ನೀನು ಕಾರ್ಯ ಮಾಡುವುದಾದರೆ ದೇವ ಮಕ್ಕಳಾಗಿ ನೀನು ಕಾಣಪಟ್ಟರೆ ಇಲ್ಲಿ ಹೇಳುತ್ತಿದ್ದಾರೆ, ಇವುಗಳ ಮೇಲೆ ಏನ್ ಮಾಡು, ಗಮನವಾಗಿರು, ಇದು ನಿನಗೆ ಜೀವವು, ನಿನಗೆ ಆರೋಗ್ಯವಾಗಿರುತ್ತದೆ. ಹಾಲೆಲೂಯಾ. 2026ರಲ್ಲಿ ವ್ಯಾಧಿ ಇಲ್ಲದ ಹಾಗೆ ಸುಖವಾಗಿ ಜೀವಿಸಬೇಕೆಂದರೆ ಯೇಸು ಕ್ರಿಸ್ತನ ವಾಕ್ಯಕ್ಕೆ, ದೇವರ ನಿಮಗೆ ಕೊಟ್ಟ ವಾಕ್ಯದ ಮೇಲೆ ಗಮನವಾಗಿರುವುದಕ್ಕೆ ಈ ಬೆಳೆಯ ಸಮಯ ಪ್ರೋತ್ಸಾಹಿಸುತ್ತಿದ್ದೇವೆ. ಹಾಲೆಲೂಯಾ. ಯೋನನು ಬರೆದ ಪ್ರವಾದನೆ ಪುಸ್ತಕ, ಯೋನನ ಕುರಿತು ನಮಗೆ ನಲ್ಲವೇ ತಿಳಿದಿದೆ. ಯೋನನ ಬಗ್ಗೆ ನಮಗೆ ಚೆನ್ನಾಗಿ ತಿಳಿದಿದೆ. ಯೋನನು 1ನೇ ಅಧ್ಯಾಯ ತೆಗೆದವರು ಓದೋಣ. ಒಂದು 1ನೇ ವಾಕ್ಯ. ಸಾಕು. யோனாவுக்கு கர்த்தருடைய வார்த்தை உண்டாகி, ಯೋನನಿಗೆ ದೇವರ ವಾಕ್ಯ ಉಂಟಾಗಿ, நீ எழும்பி ನೀನು ಎದ್ದು ಮಹಾ ನಗರಮಾಗಿಯ ನಿನಿವೇவுக்கு போ, ಆ ದೊಡ್ಡ ಪಟ್ಟಣವಾದ ನಿನಿವೆಗೆ ಹೋಗು. ಹಾಲೆಲೂಯಾ. தேவனுடைய வார்த்தை, ದೇವರ ವಾಕ್ಯವು நம்மை போல ஒரு மனுஷனுக்கு உண்டானது. ನಮ್ಮ ಹಾಗೆ ಒಂದು ಮನುಷ್ಯನಿಗೆ ಉಂಟಾಯಿತು. ಅವನ பேர் யோனா. ಆತನ ಹೆಸರು ಯೋನನು. ಹಾಲೆಲೂಯಾ. ಯೋನನು தேவனுடைய வார்த்தையை கேட்டான். ದೇವರ ಮಾತನ್ನು, ವಾಕ್ಯವನ್ನು ಕೇಳಿದನು. நான் உங்களுக்கு சொன்னேன், ಈ ಬೆಳಗಿನ ಸಮಯ ನಾವು ನಿಮಗೆ ಹೇಳಿದ್ದು, ಕ್ರಿಸ್ತனுடைய ವಾರ್ತೆயின் ಮೇಲ್ நீங்க கவனம் உள்ளவர்களாய், ಯೇಸು ಕ್ರಿಸ್ತನ ವಾಕ್ಯದ ಮೇಲೆ ನೀವು ಗಮನ ಉಳ್ಳವರಾಗಿರಬೇಕು. ಹಾಲೆಲೂಯಾ. நீ பார்க்கிறவைகள் மேல் கவனம் செலுத்து, ನೀನು ನೋಡುವುದರ ಮೇಲೆ ಗಮನ ಇಡಬೇಡಿರಿ, கேட்கிறவைகள் மேல் கவனம் செலுத்து, ನೀನು ಕೇಳುವುದರ ಮೇಲೆ ಗಮನ ಸಲ್ಲಿಸಬೇಡಿರಿ. ನೀನು ನೋಡುವುದು, ಕೇಳುವುದು உன்னை காக்கப் போவதில்லை, ನಿನಗೆ ಕಾಯುವುದಿಲ್ಲ. உனக்கு ಅನುಪಪಟ್ಟ ವಾರ್ತೆಯೇ ಉನ್னை ಕಾக்க, ನಿನಗೆ ಕಳಿಸಲ್ಪಟ್ಟಂತ ವಾಕ್ಯವೇ ನಿನ್ನನ್ನು ಕಾಯುವುದಂತಾಗಿದೆ. ಹಾಲೆಲೂಯಾ. ಅದು ಯೇಸು ಕ್ರಿಸ್ತನುடைய ವಾರ್ತೆ, ಅದು ಯೇಸು ಕ್ರಿಸ್ತನ ವಾಕ್ಯವಾಗಿರುತ್ತದೆ. ಅವರು ಹೇಳಿದ ಪ್ರಕಾರವೇ ಅವರು ಎದ್ದರು. எழுந்ததுக்கு சாட்சிதான் நீங்களும் ನಾನು. ಅವರು ಪುನರುತ್ಥಾನಾಗಿ ಎದ್ದು ಬಂದ ಸಾಕ್ಷಿ ನೀವು. ಅವತ್ತು ಪೇತ್ರನು ಹೇಳಿದನು, ಅವರು ಎದ್ದಿದ್ದಾರೆ ಎಂಬುದಕ್ಕೆ ಸಾಕ್ಷಿ ನಾನೇ ಅಂತ ಹೇಳಿದರು. ಇವಾಗ ಪೇತ್ರನು ಇಲ್ಲ, ನಾವು ನಿಂತುಕೊಂಡಿದ್ದೀವಿ ಆ ಸ್ಥಾನದಲ್ಲಿ. ಅವರನ್ನು ನಿಲ್ಲಿಸಿದ ಪ್ರಕಾರವಾಗಿ ದೇವರು ನಮ್ಮನ್ನು ಏರ್ಪಡಿಸಿದ್ದಾರೆ. ಇವಾಗ ನಾನು ಹೇಳಬೇಕು, ಅವರು ಎದ್ದಿದ್ದಾರೆ ಎಂಬುದಕ್ಕೆ, ಅವರು ಮಾತನಾಡ್ತಾರೆ ಎಂಬುದಕ್ಕೆ ನಾನೇ ಸಾಕ್ಷಿ ಎಂದು ಹೇಳಿ. ಹಾಲೆಲೂಯಾ. ಹಾಲೆಲೂಯಾ. ಈ ವಾಕ್ಯಕ್ಕೆ ನಾವು ಗಮನ ಸಲ್ಲಿಸುವುದಾದರೆ ನಿಶ್ಚಯವಾಗಿ ನಾವು ವ್ಯಾಧಿ ಇಲ್ಲದೆ ಸುಖವಾಗಿ ವರ್ಷ ಜೀವಿಸುವ ದೇವರು ಸಹಾಯ ಮಾಡುತ್ತೇವೆ. ಹಾಲೆಲೂಯಾ. அப்ப யோனாவுக்கு கர்த்தருடைய வார்த்தை, ಯೋನನಿಗೆ ಆಗ ದೇವರ ವಾಕ್ಯ ಉಂಟಾಯಿತು. யோனாவுக்கு ಇವಾಗ ಯೋನನಿಗೆ பெரிய ಪ್ರಾಜೆಕ್ಟ್, ದೊಡ್ಡ ಒಂದು ಪ್ರಾಜೆಕ್ಟ್ ನ ದೇವರು ಕೊಡುತ್ತಿದ್ದಾರೆ. இந்த ಪ್ರಾಜೆಕ್ಟ್ ಕೊಡುತ್ತಿದ್ದೆ, ಈ ಪ್ರಾಜೆಕ್ಟ್ ನ ಕೊಟ್ಟುಬಿಟ್ಟು, இதை நீ ಮುಚ್ಚಿಟ್ಟು வந்தடா, ಇದನ್ನು ಮುಗಿಸಿ ಬಂದರೆ ஒரு 2 கோடி ரூபாய் பணம் தரேன், ನಿನಗೆ 2 ಕೋಟಿ ರೂಪಾಯಿ ಹಣವನ್ನು ಕೊಡುತ್ತೇನೆ. ಇವಾಗ ನಿನಿವೆಗೆ ಹೋಗಿರ್ಪಾನ, ನಿನಿವೆಗೆ ಹೋಗುತ್ತಿದ್ನ, ತರ್ಷೀಸ್ಗೆ ಹೋಗುತ್ತಿದ್ನ, ನಿನಿವೆಗೆ ಹೋಗುತ್ತಿದ್ನ. 2 crores ಆಫರ್ ಕೊಟ್ಟಿದ್ದಾರೆ, 2 ಕೋಟಿ ಆಫರ್ ಕೊಟ್ಟಿದ್ದಾರೆ. ನಿನಿವೆ ಹೋಗಿ, ನಿನಿವೆಗೆ ಹೋಗಿ ನಾನು ಹೇಳನದಲ್ಲ ಅಲ್ಲಿ ಮಾತಾಡಿ ಬಂದ, ನಾನು ಹೇಳಿದ್ರಲ್ಲ ನೀನು ಮಾತಾಡಿ ಬಂದೆ, உனக்கு 2 கோடி ரூபாய் தரேன், ನಿನಗೆ 2 ಕೋಟಿ ರೂಪಾಯಿ ಕೊಡ್ತೇವೆ ಅಂತ ಹೇಳ್ತಿದ್ದಾರೆ. என்ன பண்ணி ಇವನೇನ್ ಮಾಡ್ತಿದ್ದನು, ಅವನ್ ಕೇಳ್ಕರಾನ ಕೇಳ್ಕಳ, ಅವನು ಕೇಳುತ್ತಾನೋ ಇಲ್ಲವೋ, ಕಿವಿ ಕೊಡುಪಾನೋ ಕೊಡುಗ, ಆತನು ಕಿವಿ ಕೊಡುತ್ತಾನೋ ಇಲ್ಲವೋ, ಎದಕ್ಕಾಗ ಬೇರು ಇವಾಗ ಯಾವ್ದಿಗೋಸ್ಕರ ಹೋಗುತ್ತಿದ್ದನು,
2 ಕೋಟಿಗಾಗ 2 ಕೋಟಿಗೋಸ್ಕರ ಹೋಗುತ್ತೆ. இன்னைக்கும் தெய்வம் ಇವತ್ತಿಗೂ ದೇವರು எனக்காக இப்படி செய்டா உனக்கு இப்படி எல்லாம் கொடுக்கறன்னாருன்னா வெகு போய் அவர் பின்னாடி நிப்பான். ಇವತ್ತಿಗೂ ದೇವರು ಈ ನನಗೋಸ್ಕರ ಈ ತರ ಮಾಡು ನಿನಗೋಸ್ಕರ ಕೊಡ್ತೀನಿ ಅಂತ ಹೇಳಿದ್ರೆ ಎಷ್ಟೋ ಜನ ಜೊತೆಗಿರ್ತಾರೆ. அதனாலதான் பவுல் எழுதுறார், ಅದಕ್ಕಾಗಿ ಪೌಲನು ಬರೆಯುತ್ತಿದ್ದಾನೆ, இலவசமாய் பெற்றீர்கள், ಉಚಿತವಾಗಿ ಪಡೆದುಕೊಂಡಿದ್ದೇವೆ, இலவசமாய் என்ன பண்ண ಉಚಿತವಾಗಿ ಏನು ಮಾಡಬೇಕು ಕೊಡಿರಿ. அவங்கெல்லாம் புத்திசாலி இல்ல, ಅವರೆಲ್ಲ ಬುದ್ಧಿವಂತರಲ್ಲ. இப்ப எழுமுனவங்க எல்லாம் ரொம்ப அதீத புத்திசாலி. ಇವಾಗ ಎದಿರಲು ತುಂಬಾ ಒಳ್ಳೆ ಬುದ್ಧಿವಂತರು. அவன் சேர்த்ததும் அவனும் சேர்ந்து நாசமாகும். அவனு நாட்கள் நெருங்கி இருக்கு. ಅವನು ಸೇರಿ ನಾಶವಾಗುತ್ತೆ, ದಿನವೂ ತುಂಬಾ ತೀವ್ರವಾಗಿದೆ. ಹಾಲೆಲೂಯಾ. ವರ್ಷದಲ್ಲಿ கடந்துட்டோம், ತುಂಬಾ ಘಟಿಸಿ ಬಂದಿದ್ದೇವೆ. ಹೊಸ ವರ್ಷ ಅಂದುಕೊಂಡು ಸಂತೋಷ ಪಡುವುದಕ್ಕಿಂತ சிந்திக்கிறவர்களா இருக்க ನಾವು ಆಲೋಚನೆ ಮಾಡುವರಾಗಿರಬೇಕು. ஒரு வருடம் கடந்து போனது, ಒಂದು ವರ್ಷ ಕಳೆದೋಯ್ತು, தெய்வம் வருகைக்கு நாம் நெருங்கி கொண்டிருக்கோம். ನಾವು ದೇವರ ಬರುವಿಕೆ ಹತ್ತಿರವಾಗುತ್ತೇವೆ. ಇಲ್ಲಿದ್ದು இங்க வந்துட்டோம், ಇವಾಗ ಇಲ್ಲಿಗೆ ಬಂದಿದ್ದೇವೆ, அடுத்தது இங்க வருவோம், ಇನ್ನು ಹತ್ತಿರ ಬರಲಿದ್ದೇವೆ, நெருங்கிக்கிட்டு இருக்கோம், ಹತ್ತಿರವಾಗುತ್ತಿದ್ದೇವೆ. ಹಾಲೆಲೂಯಾ. நம்ம ஆத்துமாவுக்கானதை நாம் செய்ய வேண்டும். ನಮ್ಮ ಆತ್ಮಕ್ಕೆ ಬೇಕಾಗಿರೋದನ್ನ ಮಾಡಬೇಕು. ಹಾಲೆಲೂಯಾ. ಅದதான் யோனா செய்தார். ಇಲ್ಲ ಅದನ್ನೇ ಯೋನನು ಮಾಡಿದನು. அவனுக்கு ஆஃபர் கொடுக்கல, ನನಗೆ ಆಫರ್ ಕೊಡಲಿಲ್ಲ, போடான்னாரு. ಹೋಗು ಅಂತ ಹೇಳಿದರು. ಯಾಕೆ? அவனுக்கு வேலையே அவர் சொல்றதை செய்ய, ಅವನಿಗೆ ಕೆಲಸವೇ ಅವರು ಹೇಳೋದನ್ನು ಮಾಡುವುದೇ. ಹಾಲೆಲೂಯಾ. அதற்குதான் கர்த்தர் நம்மை ஏற்படுத்தினார். ಅದಕ್ಕಾಗಿ ದೇವರನ್ನು ಏರ್ಪಡಿಸಿದ್ದಾರೆ. ಆದ್ರೆ ಇವನೇನು ಮಾಡಿದನು? மாம்ச கண்ணோட்டத்துல ಮಾಂಸದ ಕಣ್ಣಿನಲ್ಲಿ ಅವನು ನೋಡಿದನು. என்ன சொன்னா? ಏನ್ ಹೇಳಿದನು? ஆண்டவரே, ದೇವರೇ, அந்த ஜனம் ಆ ಜನರು ஏன் தீர்க்க தரிசனத்துக்கெல்லாம் செவி கொடுக்காரு? ನನ್ನ ಪ್ರವಾದನೆಗಳ ಕಿವಿ ಕೊಡುವುದಿಲ್ಲ. அவங்க ಯಾರன்னு எனக்கு நல்லா தெரியும். ಅವ್ರು ಯಾರು ನನಗೆ ಚೆನ್ನಾಗಿ ತಿಳಿದಿದ್ದೆ. உமக்கோ ನಿಮಗೋ அறிவிಲ್ಲ, ನಿಮಗೆ ಬುದ್ಧಿ ಇಲ್ಲ ದೇವರಂತ ಹೇಳಿದ್ರು. மூளையை உண்டாக்குனது யாரு? ಮೂಳೆಯನ್ನು ಉಂಟು ಮಾಡಿದವರು ಯಾರು? யோனாவுக்கு மூளையை கொடுத்தது யாரு? ಯೋನನಿಗೆ ಮೂಳೆಯನ್ನು ಕೊಟ್ಟಿದ್ದವರು ಯಾರು? அவங்க ಅಮ್ಮವಾ? ಅವ್ರ ತಾಯಿಯೇ? இல்ல, ಇಲ್ಲ, தெய்வம். ದೇವರು மண்ணான மனுஷன். ಮಣ್ಣಾದ ಮನುಷ್ಯನು. அதனாலதான் சங்கீதக்காரன் சொன்னான், ಕೀರ್ತನೆಗಾರನು ಹೇಳ್ತಾರೆ, நான் ஒரு மண்ணு. ನಾನೊಂದು ಮಣ್ಣು ಅಂತ ದೇವರು ಹೇಳಿದ. நம்ம வாசித்து ನಾವು ಅದನ್ನೇ ಓದಿದ್ವಿ. ஏமாத்துறான் ನಾನು ಎಷ್ಟರವನು அப்படின்னா, ಹಾಗಂದ್ರೆ நான் ஒன்றுமில்ல, ನಾನು ಏನು ಇಲ್ಲವಪ್ಪ. ಹಾಲೆಲೂಯಾ. நீர் என்னை தெரிந்து கொள்ளவில்லையா? ನೀವು ನನ್ನ ಆರಿಸಿಕೊಳ್ಳ ಅಂತ ಹೇಳಿದರೆ நான் ஒன்றுக்கும் இல்லாதவன். ನಾನು ಒಂದು ಯಾವುದಕ್ಕಿಲ್ಲದೆ ನನ್ನ ಇರುವವನು. குடும்பம் ಆಲ್ರೆಡಿ ಅವನ ಪುರಕಣಿಸಿ ತಳ್ಳಿ, ಕುಟುಂಬ ಆಲ್ಡೇನು ತಳ್ಳಲ್ಪಟ್ಟಿದೆ. ಅಪ್ಪಾவுக்கு ಅವನಾலே வெறுப்பு, ಅವರ ತಂದೆಗೆ ಅವನೆಂದ್ರೆ ದ್ವೇಷ. தள்ளப்பட்ட ஒருவன் ತಳ್ಳಲ್ಪಟ್ಟಂತ ಒಬ್ಬನು ஆண்டவருக்கு முன்பு சொல்லுகிறான், ದೇವರ ಮುಂದಾಗಿ ಹೇಳುತ್ತಿದ್ದಾನೆ, தகுதி இல்லாதவன், ನಾನು ಅರ್ಹತೆ ಇಲ್ಲದೆ ಇರುವವರು. இவ்வளவு தகுதி உடையவனாய் என்னை மாற்றினது ಉಮದ ಅಭಿಷೇಕ. ಇಷ್ಟು ಅರ್ಹತೆ ಉಳ್ಳನಾಗಿ ಬದಲಾಯಿಸಿದ ನಿನ್ನ ಅಭಿಷೇಕ. ಹಾಲೆಲೂಯಾ. நல்லவன், ದೇವರು ಒಳ್ಳೆಯವರು. அந்த யோனா ಆದ್ರಿಂದ ಯೋನನು அவர்கிட்ட இருந்து மூளையை வாங்கிருக்கு, ಅವರ ಬಳಿಯಿಂದ ಮೂಳೆಯನ್ನು ಪಡೆದುಕೊಂಡು அவருக்கே சொல்லிட்டு ಇವಾಗ ಅವ್ರಿಗೆ ಹೇಳ್ತಿದ್ದಾನೆ, ದೇವರೇ, அவங்க அப்படி எல்லாம் ಅವರು ಹಾಗಲ್ಲ, செவி கொடுக்கிற ஜனம், ಕಿವಿ ಕೊಡುವ ಜನರಲ್ಲ ದೇವರೇ. ಆದ್ದರಿಂದಾಗಿ ನಾನು ಹಾಗೆ ಹೋಗೋದಕ್ಕಿಂತ நான் இப்படி போறான், ನಾನು ಈ ಕಡೆ ಹೋಗುತ್ತೇನೆ ಅಂತ ಹೇಳಿದ. அதான் ஞானிச்சு ಅಲ್ಲೇ ಜ್ಞಾನಿ ಹೇಳಿದರು, கவனமாயிரு, ಇದರ ಮೇಲೆ ಗಮನವಾಗಿರಿ ಅಂತ ಹೇಳಿ. ಹಾಲೆಲೂಯಾ. இதுல ಇದರಲ್ಲಿ நில்லுன்னு சொல்லி ಇದರನ್ನು ನಿಲ್ಲು ಅಂತ ಹೇಳಿದ್ದಾರೆ. காத்துக்கொள்ளுகிற, ಇದನ್ನು ಕಾದುಕೊಳ್ಳುವವನು பிராணனை காத்துக்கொள்ளுகிற, ತನ್ನ ಪ್ರಾಣವನ್ನು ಕಾದುಕೊಳ್ಳುತ್ತಾನೆ, ತನ್ನ ಜೀವವನ್ನು ಕಾದುಕೊಳ್ಳುತ್ತಾನೆ. ಈ ಯೋನನು தேவனுடைய வார்த்தைக்கு செவி கொடுப்பான். ದೇವರ ವಾಕ್ಯಕ್ಕೆ ಕಿವಿ ಕೊಡುವುದರಲ್ಲಿ இந்த மாம்சமான எண்ணத்திற்கு அவன் செவி ಈ கொடுப்பான். ಮಾಂಸವರ ಆಲೋಚನೆಗೆ ಆತನು ಕಿವಿಗೊಟ್ಟು வலதுபுறமாய் போக ಆತನು ಎಡಕ್ಕೆ ಹೋಗುವವನು, அவன் இடதுபுறமாய் திரும்பಿ ಆತನು ಬಲಕ್ಕೆ ಹೋಗಬೇಕಾದ್ರೆ ಎಡಕ್ಕೆ ಹೋದನು. ಹಾಲೆಲೂಯಾ. ದೇವರು ಬಿಟ್ಟಾರ? பாரா, ದೇವರು ಬಿಟ್ಟಾರ? போடா, போயிட்டு போடா. ಹೋಗಿ ಹೋಗ್ಲಿ ಬರ ಬಿಡು ಅಂತ. அல்லேலூயா, ಹಾಲೆಲೂಯಾ. அல்லேலூயா. ಹಾಲೆಲೂಯಾ. ಬಿಟ್ಬಿಟ್ಟು இன்னொருத்தனை எழுப்பினாரா? ಇನ್ನೊಬ್ಬರನ್ನ ಎಬ್ಬಿಸಿದಾರ? ಇಲ್ಲ. உன்னை கொண்டு என்ன செய்யணும்னு திட்டமிட்டாரோ உன்னை கொண்டுதான் அதை முடியும். ನಿನ್ನನ್ನು ಕೊಂಡು ಏನೇನು ಮಾಡಬೇಕಂತ ತೀರ್ಮಾನಿಸಿದ ನಿನ್ನನ್ನು ಕೊಂಡೇ இல்லையோ, ನೀನು ಮಾಡುತ್ತೀಯೋ ಇಲ್ಲವೋ, மரணத்துக்கு முன்பு அதை உன்னை கொண்டே முடித்து ನಿನ್ನ ಮರಣಕ್ಕಿಂತ ಮುಂಚಿತವಾಗಿ ನಿನ್ನ ಮುಖಾಂತರವಾಗಿ ಮುಗಿಸುತ್ತಾರೆ. ಹಾಲೆಲೂಯಾ. ಅದಕ್ಕಾಗಿನೇ கூடி நாம் கர்த்தருடைய வார்த்தை கேட்டு ಹೀಗೆ ಕೂಡಿ ನಾವು ದೇವರ ವಾಕ್ಯವನ್ನು ಕೇಳಬೇಕು. ஆலயத்திற்கு வருவது அதற்கு, ದೇವರ ಆಲಯಕ್ಕೆ ಬರುವುದಕ್ಕೋಸ್ಕರ செய்ய வேண்டியதை கர்த்தருக்காய் செய்தே ஆக. ನಾವು ಮಾಡಬೇಕಾದ್ರೆ ದೇವರಿಗೋಸ್ಕರ ಮಾಡಲೇಬೇಕಾಗಿದೆ. ಹಾಲೆಲೂಯಾ. அந்த யோனா ಹಾಗೆ ಯೋನನು பாட்டும் போயிட்டான், ಅವನ ಪಾಡಿಗೆ ಹೋದನು. ದೇವರು ಬಿಟ್ಬಿಟ್ಟು ಇರ್ಬೇಕಾಗಿತ್ತಲ್ವಾ? என் வார்த்தைக்கு செவி கொடுக்காம போயிட்டான். ನನ್ನ ಮಾತಿಗೆ ಕಿವಿ ಕೊಡದೆ ಹೋದನು. அப்படின்னு ಹೋಗಲಿ ಅಂತ ಹೇಳ್ಬಿಟ್ಟು அவனை விட்டுட்டு ಅವನ್ನ ಬಿಟ್ಟುಬಿಟ್ಟು ஒருத்தனை எழுப்பி நின்னா, ಇನ್ನೊಬ್ಬನ ಎಬ್ಬಿಸಿ ನಿಲ್ಲಿಸಿದಾರ. அவன் எந்த பக்கம் போனான்? ಅವನು ಯಾವ ಕಡೆ ಹೋದನು? அதே டைரக்ஷன்ல அவர் திரும்புறாரு. ಅದೇ ಡೈರೆಕ್ಷನ್ ಅವರು ತಿರುಗುತ್ತಿದ್ದಾರೆ. ಈಗ திரும்பினா ಅವರು ತಿರುಗಿದರೆ சமுத்திரம் கொதிக்க ஆரம்பிச்சு. ಸಮುದ್ರವು ಅದು அவர் ஒண்ணும் சொல்லல, ಅವರೇನು ಹೇಳಲಿಲ್ಲ. அவரை பார்த்தோன்னே சமுத்திரம், ಅವ್ರು ನೋಡಿದ ಸಮುದ್ರವು அதை ஏன் ஸ்லாங்ல சொல்லணும்? ಅದು ನಮ್ಮ ಸ್ಲಾಂಗ್ ಹೇಳ್ಬೇಕಂತ ಹೇಳಿದ್ರೆ அது தேவனுக்கு முன்பு துதிக்க ஆரம்பிச்சு. ಅದು ದೇವರ
ಮುಂದೆ ಸ್ತುತಿಸಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಹಾಲೆಲೂಯಾ. ಯಾಕೆ? தன்னை சிருஷ்டித்தவர், ತನ್ನನ್ನು ಉಂಟು ಮಾಡಿದವರು. ಹಾಲೆಲೂಯಾ, ಹಾಲೆಲೂಯಾ. பூமியை விட சமுத்திரம் பெரியது. ಈ ಭೂಮಿಗಿಂತ ಸಮುದ್ರವು ದೊಡ್ಡದು. அது இன்னும் இந்த பூமியை சுருக்கிக் கொண்டே இருக்கும். ಈ ಭೂಮಿ ಅದನ್ನು ಚಿಕ್ಕದು ಮಾಡುತ್ತಲೇ ಇದೆ. தேவனுக்கான இடமாய் இருக்கிற வரை ಅದು ದೇವರಾದ ಸ್ಥಳವಾಗಿರುವ ತನಕ சமுத்திரம் வந்து கொண்டே ಈ இருக்கும். ಸಮುದ್ರ ಬರುತ್ತಲೇ ಇರ್ತದೆ. இந்த வருடமும் அது நிறைவேறும். ಈ ವರ್ಷವದು ನೆರವೇರುತ್ತದೆ. ಹಾಲೆಲೂಯಾ. கர்த்தர் நல்லவர். ದೇವರು ಒಳ್ಳೆಯವರು. ಆದ್ದರಿಂದಾಗಿ தேவ பிள்ளைகளாகிய நாம் ದೇವರ ಮಕ್ಕಳಿಂದ ನಾವು யோனாவை போல ಈ ಯೋನನ ಹಾಗೆ செவிகொடாதவர்களாய் அல்ல. ಕಿವಿಗೊಡದ ಅವರ ಹಾಗೆ ಅಲ್ಲ. 2026 ಈ 2026ನಲ್ಲಿ முதல் வாரம் ಈ ಮೊದಲನೇ ವಾರ தீர்மானம் ಒಂದು ತೀರ್ಮಾನ ತೆಗೆಯೋಣ. நான் ஆண்டவருக்கு செவிகொಡ ನಾನು ದೇವರಿಗೆ ಕಿವಿಗೊಡುವೆನು. என்ன சொல்லுகிறார் ಅವರು ಏನು ಹೇಳುತ್ತಾರೋ அதை செய்வதுதான் ಅದನ್ನು ಮಾಡುವುದೇ பிரதானமான ನನ್ನ ಪ್ರಧಾನವಾದ ಕೆಲಸವಾಗಿದೆ. ಹಾಲೆಲೂಯಾ. ದೇವರು ಒಳ್ಳೆಯವರು. ಅದನ್ನು ತಾವಿರಾದನು ಹೇಳುತ್ತಿದ್ದಾರೆ. ಹಾಲೆಲೂಯಾ. ನಾನು ಸಾಯಲಿಕ್ಕಿದ್ದೇನೆ, ಆದ್ರೆ ನನ್ನ ಆಸಕ್ತಿಯೋ ಇವರಿಗೆ ದೊಡ್ಡ ಆಲಯವನ್ನು ಕಟ್ಟಬೇಕಾಗಿರುವುದು. ಸಾಲೋಮೋನನೇ, ನೀನು ಚಿಕ್ಕವನು, ಆದ್ರೆ ನೀನು ಸಾಯಲಿಕ್ಕಿದೆ. ನೀನು ಮಾಡುವ ಕಾರ್ಯವಲ್ಲ ಈ ದೊಡ್ಡ ದೇವರಿಗೋಸ್ಕರ ಆಗಿರಬೇಕು. ಹಾಲೆಲೂಯಾ. ಯಾಕೆ? ಮನುಷ್ಯರೆಲ್ಲ ಸಾಯಲಿಕ್ಕಿದ್ದಾರೆ, ಅವರೊಬ್ಬರು ಮಾತ್ರ ನಿಲ್ಲುತ್ತಾರೆ. ಹಾಲೆಲೂಯಾ. ಅವರಿಗೋಸ್ಕರ ಪ್ರಯಾಸ ಪಡು. ಈ ಯೋನನ ಅದಕ್ಕೋಸ್ಕರ ಇಟ್ಟಿದ್ದರು, ಆದ್ರೆ ಈತನು ಡುಂಕಿ ಕೊಟ್ಬಿಟ್ಟು ಅವನ ಪಾಡಿಗೆ ಅವನ ರೂಟಲ್ಲಿ ಹೋದ್ರು. ಅಲ್ಲಿ ಅವನು ಹೋದ್ರೆ ದೇವರು ಹೋದ್ರೆ ಸಮುದ್ರ ಡ್ಯಾನ್ಸ್ ಆಡುತ್ತದೆ. ಇರುವರೆಲ್ಲ ಎದುರಿ ಸಾಯ್ತಿದ್ದಾರೆ. ಈ ಒಬ್ಬನಿಂದ ಅನೇಕರ ಜೀವನ ನಷ್ಟದಲ್ಲಿ ಬಂದು ನಿಂತಿದೆ. ಯೋಚನೆ ಮಾಡಿ ನೋಡ್ರಿ. ಮತ್ತೊಬ್ಬರಿಗೆ ಆಶೀರ್ವಾದ ಆಗಿದ್ದೇವಾ? உனக்கு ನಿನಗೆ எனக்கு நான் ஆசீர்வாதமா இருப்பேன்னு சொல்றது ನನಗೆ ನಾನು ಆಶೀರ್ವಾದ ಇರುತ್ತೆ ಅಂತ ಹೇಳುವುದು வேஸ்ட். ಅದು ವ್ಯರ್ಥ. நாய் கூட தான் நல்லா இருக்கு. ನಾಯಿ ಕೂಡ ಚೆನ್ನಾಗಿದೆ. இந்த தெருவுல ஒரு நாய் ஓடிட்டு, ಈ ಬೀದಿಯಲ್ಲಿ ನಾಯಿ ಓಡ್ತಿರ್ತದೆ. யாருமே அதுக்கு சோறு போடுறது இல்ல, ಯಾರು ಅದು ಊಟ ಹಾಕೋದಿಲ್ಲ, யாரும் அதுக்கு பேர் வைக்கல, ಯಾರು ಅದಕ್ಕೆ ಹೆಸರಿಡಲಿಲ್ಲ. அது பாட்டுன்னு போகுது, ಅದು ಪಾಡಿಗೆ ಹೋಗುತ್ತಿದೆ. நானும் அதை டெய்லி பாக்குறேன். ನಾಯಿ ಒಂದು ದಿನ ನೋಡುತ್ತೇವೆ, ஒரு நாள் கூட ಒಂದು ದಿವಸ ಕೂಡ அது அப்படியே ஒடுங்கி ಅದು ಹಾಗೆ ಸಣ್ಣಕ್ಕಾಗಿ கண்ணெல்லாம் உள்ள போய் ಕಣ್ಣೆಲ್ಲ ಒಡೆ ಹೋಗಿ அதோட விலா எலும்பெல்லாம் காமிச்சிட்டு நடக்கல. ಆ ಮೂಳೆ ಎಲ್ಲ ತೋರ್ಸ್ಕೊಂಡು ನಡಿಲಿಲ್ಲ. ஒருத்தனுமே அதை கவனிக்கிறது இல்ல. ಒಬ್ಬರು ಅದನ್ನು ಗಮನಿಸುತ್ತಿಲ್ಲ. அது கொழு கொழுன்னு இருக்கு. ಅದು ತುಂಬಾ ಕೊಳ್ಕೊಂತಿದೆ. யார் அதை போஷிக்கிறது? ಯಾರು ಅದನ್ನು ಪೋಷಿಸಿದ್ದಾರೆ? ಸಂಗೀತಗಾರನ್ சொல்லி ಇருக்கு, ಕೀರ್ತನೆಗಾರನು ಹೇಳಿದ್ದಾನೆ, கொடுக்க ನೀರು ಕೊಡುವುದಕ್ಕೆ அவைகள் வாங்கிக்கொள்ளும், ಅವುಗಳು ತೆಗೆದುಕೊಳ್ಳಿ. நீ கையை திறக்க ನೀವು ಕೈಗಳು ತೆರೆದರೆ அவைகள் திருப்தி அடையும். ಅವುಗಳು ತೃಪ್ತಿ ಹೊಂದುತ್ತವೆ. ஏன்னா அவைகளுக்கு தெரியும் ಅವುಗಳಿಗೆ ಗೊತ್ತು நம்மளால அல்ல, ನಮ್ಮಿಂದ ಅಲ್ಲ, நம்ம சிருஷ்டித்தவரால் நாம் வாழ்கிறோம். ನಾವು ನಮ್ಮನ್ನು ಸೃಷ್ಟಿ ಮಾಡಿದವರಿಂದ ನಾವು அவைகளை ಜೀವಿಸುತ್ತೇವೆ. எல்லாம் விட நாம் விசேஷித்தவர்கள், ಅವುಗಳೆಲ್ಲಕ್ಕಿಂತಲೂ ನಾವು ವಿಶೇಷಿತವರಾಗಿದ್ದೇವೆ. அவருடையவர்கள். ನಾವು ಅವರಿಗೆ ಸೇರಿದವರಾಗಿದ್ದೇವೆ. அவைகளுக்கு இருப்பது போல ಅವರು ಇರುವುದಕ್ಕಿಂತ நமக்கு ஒரு தெளிவு இருக்குமானா ನಮಗೊಂದು ತಿಳುವಳಿಕೆ ಇರುವುದಾದರೆ குறைவற்ற வாழ்க்கை இந்த வருடம் வாழ ಈ ಕೊರತೆ ಉಳ್ಳ ಜೀವನ, ಕೊರತೆ ಇಲ್ಲದೇ ಇರುವ ಜೀವನ ಜೀವಿಸೋದಕ್ಕೆ ದೇವರ ಕೃಪೆಯನ್ನು ಕೊಡುತ್ತಾರೆ. ಈ ಯೋನನು ಕಿವಿಗೊಡದಾಗೆ ಆ ಕಡೆ ಹೋಗಿ எப்படியாத ஒருத்தனால ಅವಿದ್ಯರಾಗಿ ಒಬ್ಬನಿಂದಾಗಿ அந்த கப்பல்ல பிரயாணம் பண்ண ಆ ಹಡಗಿನಲ್ಲಿ ಪ್ರಯಾಣ ಮಾಡಿದಂತ வாழ்க்கையும் ನಾಶಪಡಿಸಿ ಅಷ್ಟು ಜನರ ಜೀವನವು ನಾಶನಕ್ಕೆ ತಂದು ನಿಂತಿತ್ತು. ಹಾಲೆಲೂಯಾ. எல்லாத்தையும் தூக்கி போட்டான். ಎಲ್ಲರನ್ನು ಬಿಸಾಡಿ ಬಿಟ್ಟರು. அப்ப கூட சமுத்திரம் அமைதலாம். ಆಗ ಕೂಡ ಸಮುದ್ರ ಸಮಾಧಾನವಾಗಲಿಲ್ಲ. அதான் என்னடான்றாங்க. ಆವಾಗಲೇ ಏನಪ್ಪಾ ಅಂತ ಕೇಳಿದ್ರು, இவ்வளவு நஷ்டத்துக்கு அப்புறம் சொல்றான், ಇಷ್ಟು ನಷ್ಟಕ್ಕೆ ನಂತರ ಹೇಳುತ್ತಿದ್ದಾರೆ, இவ்வளவு நஷ்டத்துக்கு, ಇಷ್ಟು ನಷ್ಟಕ್ಕೂ, இவ்வளவு பிரச்சனை, ಇಷ್ಟು ತೊಂದರೆಗೂ ಬೇರೆ ಯಾರು ಇಲ್ಲ ಕಣ್ರಿ. ಯಾರು? நான் தான் ನಾನೇ ಅಂತ ಒಪ್ಪಿಕೊಳ್ಳುತ್ತಿದ್ದಾರೆ. ಹಾಲೆಲೂಯಾ. தண்டனை என்ன? ಅದರ ಶಿಕ್ಷೆ ಏನು? தூக்கி ತೆಗೆದು சுவாசனால நியமிக்கீங்கன்னு சொல்லு. ಉಪವಾಸದಿಂದ ನೇಮಿಸಿ ಅಂತ ಹೇಳಲಿಲ್ಲ. எங்கனால பிரச்சனை வந்தது? ಯಾವ್ದ್ರಿಂದ ಪ್ರಚನೆ ಬಂದಿತ್ತು? சமுத்திரம் ಸಮುದ್ರವು, கொந்தளித்ததுனா ಈ ಸಮುದ್ರವು ಕಲ್ಲೋಲಕವಾಗಿದೆ. அதே சமுத்திரத்துல என்ன தூக்கி போட்டாங்க. ಅದೇ ಸಮುದ್ರ ನನ್ನ ಬಿಸಾಡಿ ಬಿಡಲಿ. ಹಾಲೆಲೂಯಾ. தூக்கி போட்டாங்க, ಬಿಸಾಡಿದರು. கர்த்தர் உடனே மீனுக்கு கட்டளை கொடுத்தார். ದೇವರು ತಕ್ಷಣ ಮೀನಿಗೆ ಕಟ್ಟಳೆಯನ್ನು ಕೊಟ್ಟರು. ஹalleluya. ಹಾಲೆಲೂಯಾ. நீ போய் அவனை விழுங்கிக்க, ನೀನು ಅವನು ಮುನುಗಿಕೋ, அவனை செவிச்சு கொடு, ಅದನ್ನು ತಿನ್ನಬೇಡ, அவனை டைஜஸ்ட் பண்ணு. ಆತನನ್ನು ಜೀರ್ಣಗೊಳಿಸಿಕೊಳ್ಳಬೇಡ. அந்த மீனுக்கு கட்டளை கொடுத்த உடனே ಮೀನಿಗೆ ಕಟ್ಟಳೆ ಕೊಟ್ಟ ತಕ್ಷಣ மீனோட டைஜஸ்ட் ಸಿಸ್ಟಮ್ ಮೊತ್ತத்தில் ಲಾಕ್ பண்ணி வச்சிட்டான். ಮೀನಿನ ಡೈಜೆಷನ್ ಎಲ್ಲಾನು ಲಾಕ್ ಮಾಡಿ ನಿಲ್ಲಿಸಿದ್ರು. Hallelujah. ಹಾಲೆಲೂಯಾ. ஹalleluya. ಹಾಲೆಲೂಯಾ. ஆண்டவரே, ದೇವರೇ, நினிவேவுக்கு நான் போறேன். ಈ ನಿನಿವೇಗೆ ನಾನು அந்த ಹೋಗಲಿಕ್ಕಿದ್ದೇನೆ. ஜனம் மனம் திரும்பணும். ಆ ಜನರ ಮಾನಸಾಂತರ ಹೊಂದಬೇಕು. ಆ ಜನರ ರಕ್ಷಣೆ அந்த ಹೊಂದಬೇಕು. ஜனங்களுடைய இருதயம் திரும்பணும் ಆ ಜನರ ಹೃದಯ ತಿರುಗಬೇಕು அப்படின்னு
அவன் வீட்டுல உட்கார்ந்து ஜெபிக்க வேண்டியவன். ತನ್ನ ಮನೆಯಲ್ಲಿ ಕುಳಿತುಕೊಂಡು ಪ್ರಾರ್ಥನೆ ಮಾಡಬೇಕು. வீட்டுல இருந்து கர்த்தாவேன்னு கூப்பிட வேண்டிய. ತನ್ನ ಮನೆಯಿಂದ ದೇವರೇ ಎಂದು ಕೂಗಬೇಕಾಗಿರುವ ಇವಾಗ மீன் ವೈತುಕೊಳ್ಳ ಉட்கார்ந்துட்டு ಮೀನಿನ ಹೊಟ್ಟೆಯಲ್ಲಿ ಕುಳಿತುಕೊಂಡು கர்த்தாவே அப்படின்னு சத்தத்தை உயர்த்த. ದೇವರೇ ಎಂದು ಶಬ್ದವನ್ನು ಎಚ್ಚರಿಸುತ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ஜெபிக்க வேண்டிய இடத்துல நீ ஜெபிக்க மறந்து, ಪ್ರಾರ್ಥನೆ ಮಾಡುವ ಸ್ಥಳದಲ್ಲಿ ನೀನು ಪ್ರಾರ್ಥನೆ ಮಾಡೋದಕ್ಕೆ ಮರೆತರೆ, ஜெபிக்க விருப்பமில்லாத இடத்துல ஜெபிக்க வைப்பா. ಪ್ರಾರ್ಥನೆ ಮಾಡೋದಕ್ಕೆ ಇಷ್ಟವೇ ಇಲ್ಲದೇ ಇರುವ ಸ್ಥಳದಲ್ಲಿ ದೇವರು ಪ್ರಾರ್ಥನೆ ಮಾಡಿಸುತ್ತಾರೆ. நீ ಯೇಸುವಿனுடைய பிள்ளை என்பதை ನೀನು ಯೇಸು ಕ್ರಿಸ್ತನ ಮಕ್ಕಳನ್ನು ಹೇಳಲಿಕ್ಕೂ ಅರಿಕೆ ಇಡಲಿಕ್ಕೂ, நான் கிறிஸ்தவன் என்று உன்னை அடையாளப்படுத்த, ನಾನು ಕ್ರೈಸ್ತನೆಂಬ ನಿನಗೆ ಗುರುತಿಸುವುದಕ್ಕೂ ನೀನು ಅವಮಾನ ಹೊಂದುವುದಾದರೆ, உன்னை ಅವಮಾನ ಪಡುವಂತ ನಿನ್ನ கிறிஸ்தவன் என்று சொல்ல வைப்பா. ನಾಚಿಕೆ ಪಡುವಂತ ನಿನ್ನನ್ನು ಕ್ರಿಸ್ತನೆಂದು ತಿಳಿಸುತ್ತಾರೆ. ஹல்லேலூயா, ஹல்லேலೂಯಾ, ஹல்லேலூயா, ஹல்லேலೂಯಾ. அந்த யோனாவுடைய வாழ்க்கை, ಈ ಯೋನನ ಜೀವನವಾದುವೆ. ஆழியிலே போய் பாசி மீன் ಮೀನಿನ சமுத்திரத்துல கிடக்குற ಸಮುದ್ರ ಇರುವಂತ எல்லா பாசி செடிகளோட சேர்ந்து ಪಾಸೆ ಗಿಡಗಳೊಂದಿಗೆ ಸೇರಿ வயிற்றுல போய் ಮೀನು ಹೊಟ್ಟೆಯಲ್ಲಿ ಹೋಗಿ ஜெபமணி இருக்கிறார். ಇಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದಾರೆ. ದೇವರೇ, ನನ್ನನ್ನು ಕ್ಷಮಿಸಿರಿ, ನನ್ನ ಅವಿದ್ಯತ್ವವನ್ನು ಕ್ಷಮಿಸಿರಿ, ನಿಮಗೆ ಕಿವಿಗೊಡದೆ ಹೋದದನ್ನು ಕ್ಷಮಿಸಿರಿ. ದೇವರೇ, ನಿನ್ನ ವಾಕ್ಯದ ಪ್ರಕಾರ ನಡೆದ ಹೋದನೆ, ನಾನು ನಿನ್ನ ವಾಕ್ಯದ ಮೇಲೆ ಗಮನವಿಲ್ಲದೆ ಹೋಗಿದ್ದೇನೆ. ದೇವರೇ, ಇದನ್ನು ಕ್ಷಮಿಸಿರಿ ಅಂತ ಕೇಳಿ ಅವನು ಪ್ರಾರ್ಥನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದನು. ಈ ಬೆಳಗಿನ ಸಮಯ ಓದಿದ ಹಾಗೆ 141ನೇ ಕೀರ್ತನೆ 1ನೇ ವಾಕ್ಯ. ಕಥಾವೆ ಮೆನೋಕ್ಕಿ ಕೂப்பிಡುಗರೆ, ಯೆಹೋವನೇ ಮೊರೆ ಇಡುತ್ತೇನೆ, என்னிடத்திற்கு வர தீவிரை, ಬೇಗನೆ ಬಾ. நான் உம்மை நோக்கி கூப்பிடுகையில் ನಾನು ಮೊರೆ ಇಡುವಾಗ என் சத்தத்திற்கு செவி. ನನ್ನ ಕೂಗನ್ನು ಲಾಲಿಸು. இந்த வார்த்தையின் ಅಡಿಪಡೆ, ಈ ವಾಕ್ಯದ ಅಡಿಪಡೆಯಲ್ಲಿ ಯೋನನು ಆಲಯದಲ್ಲಿ ಜಪಿக்க வேண்டும், ಆಲಯದಲ್ಲಿ ಪ್ರಾರ್ಥನೆ ಮಾಡಬೇಕು, வீட்டில ஜெபிக்க ಇಲ್ಲ ಮನೆಯಲ್ಲಿ ಪ್ರಾರ್ಥನೆ ಮಾಡಬೇಕಾಯ್ತು. மீன் வைத்துಕೊಳ್ಳ ಇವಾಗ ಮೀನಿನ ಹೊಟ್ಟೆಯಲ್ಲಿ ಕುಳಿತುಕೊಂಡು ಕಥಾವೇನು ಕೂப்பிಡುಗರೆ, ದೇವರೇ ಯೆಹೋವನೆಂದು ಕೂಗುತ್ತಿದ್ದಾರೆ. ಅವನು ಕೂಗುವಾಗ ಅವನಿಗೆ ದೇವರವನಿಗೆ ಉತ್ತರವನ್ನು ಕೊಡುತ್ತಿದ್ದಾರೆ. ಹಲ್ಲೇಲೂಯಾ. ಸಮುದ್ರத்தின் ಆಳದಲ್ಲಿ, ಸಮುದ್ರದ ಆಳದಲ್ಲಿ ಅವನು ಜಪಿತು ಅವನು ಪ್ರಾರ್ಥನೆ ಮಾಡುತ್ತಿದ್ದಾನೆ. ಜಪத்திற்கு பதில் கொடுத்து ದೇವರ ಆ ಪ್ರಾರ್ಥನೆಗೆ ಉತ್ತರ அந்த மீனுக்கு கட்டளை கொடுத்தா, ಪುನಃ ಮೀನಿಗೆ ಕಟ್ಟಳೆಯನ್ನು ಕೊಟ್ಟರು, ಆತನನ್ನು ಕರೆಯಲ್ಲಿ ಸೇರಿಸು, ದಡದಲ್ಲಿ ಸೇರಿಸುತ್ತೇವೆ. ಹಲ್ಲೇಲೂಯಾ, ಹಲ್ಲೇಲೂಯಾ. ದಡಕ್ಕೆ ಬಂದು ಸೇರಿದನು. திருப்பி நினிவேவுக்கு போய் ಇವಾಗ ಪುನಃ ನಿನಿವೆಗೆ ಹೋಗಿ ಯೇಸು உங்களுக்காய் ಮರಿತಾರ್ನೆ, ಯೇಸು ಕ್ರಿಸ್ತ ನಿಮಗೋಸ್ಕರ ಸತ್ತಂತೆ, ಯೇಸು ಕ್ರಿಸ್ತ ನಿಮಗೆ ಪ್ರೀತಿಸುತ್ತಾನೆ. ಯೇಸು ಕ್ರಿಸ್ತನ ರಕ್ತ ಸಕಲ ಪಾಪத்தையும் ನೀಕಿ உங்களை சுத்திகரிக்கும், ಸಕಲ ಪಾಪ ನೀಗಿಸಿ ನಿಮ್ಮನ್ನು ಶುದ್ಧೀಕರಿಸುತ್ತೇವೆ. ಪ್ರಸಂಗಿಸಲು ಪ್ರಾರಂಭ ಮಾಡಿದರು. ಹಲ್ಲೇಲೂಯಾ, ಹಲ್ಲೇಲೂಯಾ. அந்த ஜெபத்திற்கு என்ன பண்ணினா, ದೇವರ ಪ್ರಾರ್ಥನೆಗೆ ಏನು ಮಾಡಿದರು, ಅವರಿಗೆ பதில் கொடுத்தார், ಅವರಿಗೆ ಕಿವಿಗೊಟ್ಟರು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 1ನೇ ವಾಕ್ಯ. 3ನೇ ಅಧ್ಯಾಯ 1ನೇ ವಾಕ್ಯ. 3:1. என் மகனே, ಕಂದ, என் போதகத்தை மறவாதே, ನನ್ನ ಉಪದೇಶವನ್ನು ಮರೆಯಬೇಡ, இருதಯ ನನ್ನ ಆಜ್ಞೆಗಳನ್ನು, என் கட்டளைகளை ಕಾಕ கடவது, ನನ್ನ ಮನಪೂರ್ವಕವಾಗಿ ಕಾದು ನಡೆಸು. ಹಲ್ಲೇಲೂಯಾ. உன்னுடைய இருதயம், ನಿನ್ನ ಹೃದಯ, அந்த இருதயம் தான் ಈ ಹೃದಯವೇ மோசப்படுத்துறது. ಮೋಸಗೊಳಿಸುವುದು. யோனாவுக்கு மோசப்படுத்துனது வேற யாரும் ಈ ಯೋನನ್ನು ಮೋಸಗೊಳಿಸುವುದು ಬೇರೆ ಯಾರಲ್ಲ, இருதயம் தான். ಅವನ ಹೃದಯವೇ புத்திக்கு, ತನ್ನ ಬುದ್ಧಿಗೆ, ತನ್ನ ಸ್ವಂತ ಬುದ್ಧಿಗೋಸ್ಕರ ತನ್ನ ದಾರಿಗಳಲ್ಲೆಲ್ಲ ಆತನು ನೆಲೆಯಾಗಿರಲಿರುವನು. ಹಲ್ಲೇಲೂಯಾ. ಆಗ ಇಲ್ಲಿ ಹೇಳುತ್ತಿದ್ದಾನೆ, ನಿನ್ನ ಹೃದಯ ನನ್ನ ಆಜ್ಞೆಗಳನ್ನ ಮೋಸೆ ಮುಖಾಂತರವಾಗಿ ದೇವರು ಸಭೆಗೆ ಹೇಳಿದಂತಹ ನಿಯಮಗಳನ್ನ, ನ್ಯಾಯ ಪ್ರಮಾಣಗಳನ್ನ ನೀನು ಕೈಗೊಳ್ಳು, ಆಗ ನೀನು ಭಾಗ್ಯವಂತನು. ಯೇಸು ಕ್ರಿಸ್ತನು ಹೇಳಿದರು, சத்தத்திற்கு செவி கொடுப்பார், ಒಬ್ಬನ ಶಬ್ದಕ್ಕೆ ಕಿವಿಗೊಡದವರೇ. ಹಲ್ಲೇಲೂಯಾ. அப்படி செவி கொடுத்தவர்களுடைய வாழ்வெல்லாம், ಆ ಕಿವಿಗೊಟ್ಟವರ ಜೀವನವೆಲ್ಲವೂ இருந்தது, ಆ ಮೇಲಾಗಿ ಇದ್ದಿತ್ತು. ಅದೇ ರೀತಿಯಾಗಿ ನಿಮ್ಮ ಜೀವನವು மேன்மை உள்ளதாக ನಿಮ್ಮ ಮೇಲಾಗಿರುವುದಕ್ಕೋಸ್ಕರ செவி கொடு, ದೇವರಿಗೋಸ್ಕರ ಕಿವಿಗೊಡಿರಿ. 2026ರಲ್ಲಿ ಯಾರಿಗೋ செவி கொடு, ನೀನು ಯಾರಿಗೋ ಕಿವಿಗೊಟ್ಟದಲ್ಲ ಸಾಕು. ನಿನ್ನ ಹೃದಯವು ಸತ್ತத்திற்கு செவி, ದೇವರ ಶಬ್ದಕ್ಕೆ ಕಿವಿಗೊಡಬೇಕು. ಯೋನನ ಹಾಗೆ ನಿನ್ನ ಹೃದಯದ ಶಬ್ದಕ್ಕೋಸ್ಕರವಲ್ಲ, ಶಬ್ದಕ್ಕೋಸ್ಕರ ಕಿವಿಗೊಡುವುದಾದರೆ ನಿನ್ನ ಜೀವನದ ಮೇಲೆ ತರುವುದಕ್ಕೆ ಅವರು ಸಾಕಷ್ಟು ದೇವರಾಗಿದ್ದಾರೆ. ಹಲ್ಲೇಲೂಯಾ. ಮತ್ತೆ ಏನು ಬರೆದ ಸುವಾರ್ತೆ, 12ನೇ ಅಧ್ಯಾಯ 12:14. 14ನೇ ವಾಕ್ಯ.
சாரி. யோனாவிலும் பெரியவர் இங்கே இருக்கிறார். ಯೋನಾನಿಗಿಂತ ದೊಡ್ಡವರು ಇಲ್ಲಿದ್ದಾರೆ. ವಚನ ನಾವು வரும்போது நான் அதை ನೆನಪು ವಾಕ್ಯ ನೆನಪಿಗೆ ತರುವಾಗ ಹೇಳುತ್ತೇವೆ, ಕರ್ತನ நல்லவர், ದೇವರು ಒಳ್ಳೆಯವರು. யோனாவிலும் பெரியவர் ಯೋನಾನಿಗಿಂತ ದೊಡ್ಡವರು இங்கே இருக்கிறார். ಇಲ್ಲಿ ಇದ್ದಾರೆ. Hallelujah. ಹಾಲೆಲೂಯಾ. யோனா மீன் வயிற்றிலே இருந்தது. ಅಯ್ಯೋ, ನಾನು ಮೀನಿನ ಹೋಟೆಲ್ ಇದ್ದ ಹಾಗೆ ಯೇಸು ಕ್ರಿಸ್ತನು ಈ ಭೂಮಿಯಲ್ಲಿ அவர் இருப்பார் என்பதை அவர் சொன்னார். ಅವರು ಇದ್ದಾರೆ ಎಂಬುದನ್ನು ಹೇಳಿದರು. அந்த யோனாவை விட இவர் பெரியவர். ಆ ಯೋನನಿಗಿಂತ ಇವರು ತುಂಬಾ ದೊಡ್ಡವರು. ಹಾಲೆಲೂಯಾ. இவர் தன்னை அடையாளப்படுத்துகிறார். ಇವರು ತನ್ನನ್ನು ಗುರುತು ತೋರಿಸುತ್ತಾರೆ. தீர்க்கதரிசிகளை எல்லாம் விட ಈ ಪ್ರವಾದಕರಿಗಿಂತ ಎಲ್ಲರಿಗಿಂತಲೂ பெரியவர். ನಾನು ದೊಡ್ಡವನು. ಯಾಕೆ? யோனா மரித்து போனார். ಯೋನನ ತೀರಿಕು ಸತ್ತೋದನು. அவர் மரித்து போகவில்லை. ಅವನು ಸತ್ತು ಹೋಗಲಿಲ್ಲ. மரித்தே ಸತ್ತೇನು, ஆனாலும் உயிரோடு ಆದರೂ ಸಹ ಜೀವಂತವಾಗಿದ್ದಾನೆ ಹೇಳಿ ஹல்லேலூயா. ಆದ್ದರಿಂದಾಗಿ அவர் பெரியவராய் இருக்கிறபடினா ಅವರು ದೊಡ್ಡವರಾಗಿರುವುದಾಗಿ அவர் சத்தத்திற்கு நாம் என்ன பண்ணுவோம்? ಅವರ ಶಬ್ದಕ್ಕೆ ಏನು ಮಾಡೋಣ? ಕಿವಿಗೊಡೋಣ. ಹಾಲೆಲೂಯಾ. ಯೇಸು இந்த பூமியிலே ಯೇಸು ಕ್ರಿಸ್ತನ ಈ ಭೂಮಿಯ ಮೇಲೆ ಸೇವೆ ಮಾಡಿದ ದಿನಗಳಲ್ಲಿ அவர் வந்திருக்கிறார் என்று ஜனங்கள் ಅವರು ಬಂದಿದ್ದಾರೆ ಎಂದು ಜನರು ತಿಳಿದುಕೊಂಡು ಜನಗಳು ಕೂಡಿ ಏರಾಳವಾಗಿ ಜನರು ಕೂಡಿ ಬಂದರು. ಹಾಲೆಲೂಯಾ. ಹೆಚ್ಚು ಕಡಿಮೆ 5000 ಪುರುಷர்கள் அங்கே வந்தார்கள். 5000 ಪುರುಷರು ಅಲ್ಲಿ ಬಂದು ಸೇರಿದರು. ಅನೇಕ ಸ್ತ್ರೀಯರು, ಅನೇಕ ಮಕ್ಕಳು, ವಯಸ್ಸಾಗಿರುವವರು ಅಲ್ಲಿ ಬಂದಿದ್ದರು. ಹಾಲೆಲೂಯಾ. ದೇವರು ಒಳ್ಳೆಯವರು. ಯೇಸು ಕ್ರಿಸ್ತನು ಅವರಿಗೆ ಪ್ರಸಂಗ ಮಾಡಿದರು ರಾಜ್ಯದ ಬಗ್ಗೆ ಕುರಿತು. எதற்காக இந்த பூமிக்கு வந்தேன்? ತಾನು ಯಾವುದಕ್ಕೋಸ್ಕರ ಭೂಮಿಗೆ ಬಂದಿದ್ದೇನೆ? உங்களுடைய வாழ்வு, ನಿಮ್ಮ ಜೀವನ நான் இல்லையானால் என்ன ஆகும்? ನಾನು ಇಲ್ಲದೆ ಹೋದರೆ ಏನಾಗುತ್ತದೆ ಎಂದು ಹೇಳಿ, ನಾನೇ உங்களுக்கு வழியும் ನಾನು ನಿಮಗೆ ದಾರಿಯೂ ಸತ್ಯ ಜೀವ ಮಾರ್ಗವೂ ಆಗಿದೆ ಅಂತ ಹೇಳಿದ್ದಾರೆ ಎಂದು ಹೇಳಿ ಅವರಿಗೆ ಉಪದೇಶ ಮಾಡಿದರು. ರಾಜ್ಯத்தின் ರಹಸ್ಯಗಳು, ಅವರಿಗೆ ರಾಜ್ಯದ ರಹಸ್ಯಗಳನ್ನೆಲ್ಲ ಅವರಿಗೆ ತಿಳಿಸಿ ಅನೇಕರನ್ನು ತಮ್ಮವರನ್ನಾಗಿ ಪಿತಾವಿಗೆ ಸೇರಿದವರಾಗಿ ಅವರನ್ನು ಏರ್ಪಡಿಸುವ ಕೆಲಸವನ್ನು ಅವರು ಮಾಡಿ ಸಮಯ ಗಡಿಸಿ ಹೋಯಿತು. ಹೆಚ್ಚು ಕಡಿಮೆ 3 ದಿವಸವಾಯ್ತು. ಇವಾಗ ಕೂಟವನ್ನು ಮುಗಿಸಿದ್ದಾರೆ. ಎಲ್ಲ ಹೊರಟೋಗ್ರಿ ಅಂತ ಹೇಳಿದರು. ಎಲ್ಲರೂ ಎದ್ದು ಹೋಗುವಾಗ ಎಲ್ಲರೂ ಹಾಗೆ ಸೋತೋದವರಾಗಿದ್ದರು. ದೇವರ ಹಾಗೆ ನೋಡಿದರು. 3 ದಿವಸವು ಇವರು ಊಟ ಅವರಿಗೆ ಅವಾಗಲೇ ನೆನಪಿಗೆ ಬರುತ್ತಿದೆ. ಪ್ರಸಂಗತೆ ಹಿಂಗೆ ಇವಾಗ ಪ್ರಸಂಗ ಮಣ್ಣು ಮೋತ ನರೇಬ್ರ ಪ್ರಸಂಗ ಮಾಡುವಾಗಲೇ வீட்ல போனா ಮನೇಲಿ ಹೋದರೆ ಮನೇಲಿ ಹೋಗಿ ಅರ್ಟೆ ಹೊಡಿತಿರ್ತಾರೆ. ಬೈಬಲ್ சொல்லி இருக்கு, ವೇದದಲ್ಲಿ ಹೇಳಿದೆ, ಆಲಯವು ಆರಾಧಿಸುವಂತ ಸ್ಥಳ, ಮನೆ ನಿದ್ದೆ ಮಾಡುವಂತ ಸ್ಥಳ. ಹಾಲೆಲೂಯಾ. ಅದನ್ನೆಲ್ಲ ಉಲ್ಟಾವಾಗಿ ಮಾಡುತ್ತಾರೆ. ಹಾಲೆಲೂಯಾ. ಪ್ರಸಂಗ ಮಾಡುವಾಗಲೇ ಸೊಂಟ ನೋಯ್ತಿದೆ. ನಮಗೆಲ್ಲ ಸೊಂಟ ಇಲ್ವಾ? ಸ್ತೋತ್ರ. ಆರಾಧನೆ ನೇರத்துல ಆರಾಧನೆ ಸಮಯದಲ್ಲಿ ಅವಾಗ ಆರಾಧನೆ ಸಮಯದಲ್ಲಿ ನೀರು ದಾಗ ಹೊಡೆಯುವುದು. அல்லேலூயா. ஒரு நாள் பாரு, நீர்ல எதையாவது கலந்து வைக்க போறேன். ಒಂದು ದಿವಸ ನೀರಲ್ಲಿ ಮಿಕ್ಸ್ ಮಾಡಿ ಇಡಲಿಕ್ಕೆ ಕುಡಿಬಿಟ್ಟು ಎಲ್ಲ அப்படியே இங்கே கிடக்க போறேன். ಕುಡಿದ್ಬಿಟ್ಟು ಎಲ್ಲ ಅಲ್ಲಲ್ಲೇ ಇಲ್ಲೇ ಇರಬೇಕು. ಸಾಯಂಕಾಲ ವರೆಗೆ ಆಲಯத்திலே ಕಡೆ, ಸಾಯಂಕಾಲ ತನಕ ಆಲಯದಲ್ಲಿ ಇರಬೇಕು. ಸ್ತೋತ್ರ. அல்லேலூயா. ದೇವರು ಒಳ್ಳೆಯವರು. ಹಂಗೆ ಅಲ್ಲಿ 3 ನಾಳ ಪ್ರಸಂಗ ಮಾಡಿ 3 ದಿವಸ ಪ್ರಸಂಗ ಮಾಡಿದ್ದಾರೆ. ಒತ್ತರಂ ಸಾಪಿಲ್ಲ, ಒಬ್ಬರು ಊಟ ಮಾಡಲಿಲ್ಲ. ಅವರಿಗೂ ಅದ ಬಗ್ಗೆ ಕವಳೆ ಇಲ್ಲ, ಅವರಿಗೂ ಅದರ ಬಗ್ಗೆ ಚಿಂತೆ ಇಲ್ಲ. ವೈದ್ಯ ಬಗ್ಗೆ ಕವಳೆ, ಕುಳಿತಿದ್ದವರಿಗೂ ಹೊಟ್ಟೆ ಬಗ್ಗೆ ಚಿಂತೆ. 3ನೇ ದಿವಸದಲ್ಲಿ ಅಯ್ಯೋ ಇವರು ಊಟ ಮಾಡದೇ ಇದ್ದಾರಲ್ಲ, ಶಿಷ್ಯಂದರನ್ನ ಕೂಗುತ್ತಿದ್ದಾರೆ, ಯಪ್ಪ ಪೇತ್ರುವೆ ಇವ್ರಿಗೆಲ್ಲ ಒಂಚೂರು ರೊಟ್ಟಿಯನ್ನು ಕೊಡು. ಅವನು ತಕ್ಷಣ ಹೇಳ್ತಿದ್ದಾನೆ, ದೇವರೇ ಇಷ್ಟು ಜನಕ್ಕೆ ಎಲ್ಲಿಂದ ನಾನು ತರುವುದು ದೇವರೇ? ನೀವು ನೆನ್ನೆ ಹೇಳಿರ್ಬೋದಲ್ವಾ? ಹಾಲೆಲೂಯಾ. ಇವಾಗ ಹೋಗಿ 200 ರೂಪಾಯಿಗೆ ರೊಟ್ಟಿ ತಗೊಂಡ್ಕೊಂಡ್ರು, ಸಾಲದ ದೇವರು, ಅಷ್ಟು ಜನ ಇದ್ದಾರೆ ದೇವರೇ. ತಕ್ಷಣ ಹೇಳಿದರು, ನಿಮ್ಗೇನು ನಿಮ್ ಬಳಿ ಇದೆ? ತಕ್ಷಣ ಹೇಳಿದನು, ಒಂದು ಚಿಕ್ಕ ಹುಡುಗ, அவங்க அம்மாவுக்கு தெரிஞ்சிருக்கு, ಅವರ ತಾಯಿಗೆ ತಿಳಿದಿದೆ ನಡೆಯುವಂತ ಘಟನೆ ಏನಂತ ಹೇಳಿ. எழுதப்பட்ட தீர்க்கதரிசிகளல்ல, ಬರೆಯಲ್ಪಟ್ಟಂತ ಪ್ರವಾದಕರೆಲ್ಲರೂ ಇವರೆಲ್ಲ ಚಿಕ್ಕವರು, பெரிய காரியங்களை செய்தவர், ಆದರೆ ದೊಡ್ಡ ಕಾರ್ಯಗಳನ್ನು ಮಾಡಿದವರು. ಪಟ್ಟಿಯಲ್ಲಿ இருக்கிற அந்த சிறு பையனுடைய தாய், ಆ ಪಟ್ಟಿಯಲ್ಲಿದ್ದಾರೆ ಆ ಚಿಕ್ಕ ವಯಸ್ಸಿನ ಹುಡುಗನ ತಾಯಿ. ಹಲ್ಲೆಲೂಯಾ. ಗಣತಕ್ಕೂರಿಯ ತಾಯಿ, ಒಂದು ಘನತೆ ಉಳ್ಳದ ತಾಯಿ. ಜ್ಞಾನವತಿ 31, ಅದುವೇ ಜ್ಞಾನವತಿ 31. ಉಳ್ಳ ಸ್ತ್ರೀ,
ಬುದ್ಧಿ ಉಳ್ಳಂತ ಸ್ತ್ರೀಯು தன் வீட்டை என்ன பண்ணுது? ತನ್ನ ಮನೆಯನ್ನು ಏನು ಮಾಡುತ್ತಾಳೆ? ಕಟ್ಟಿ காப்பாற்ற ಕಾಯುತ್ತಾಳೆ. ಹಲ್ಲೆಲೂಯಾ. அந்த புத்தி உள்ள ஸ்திரீ, ಆ ಬುದ್ಧಿ ಉಳ್ಳಂತ ಸ್ತ್ರೀ ஆண்டவர் செய்ய போகிற காரியங்களை ದೇವರು ಮಾಡಲಿಕ್ಕಂತ ಕಾರ್ಯವನ್ನು ತಿಳಿದು அவன் கையில 5 அப்பத்தையும் 2 மீனையும் ಕೊಟ್ಟು, ಅವನ ಕೈಲಿ 5 ರೊಟ್ಟಿ 2 ಮೀನನ್ನು ಕೊಟ್ಟು ಕಳಿಸಿದ್ದಾನೆ. ಹಲ್ಲೆಲೂಯಾ. ஹல்லேலூயா. ಹಲ್ಲೆಲೂಯಾ. அந்த ரொட்டி, ಆ ರೊಟ್ಟಿ அவங்களுடைய யூதர்களுடைய ஒரு ரொட்டி ಯೂದರನ ಒಂದು ರೊಟ್ಟಿಯೇ ஒரு குடும்பத்துக்கு போதுமா? ಒಂದು ಕುಟುಂಬಕ್ಕೆ ಬೇಕು ಸಾಕಾದಷ್ಟು. 5 ரொட்டி அந்த சின்ன புள்ள தின்னுவான்? 5 ರೊಟ್ಟಿ ಚಿಕ್ಕ ಹುಡುಗ ತಿಂತಾನ? இல்ல, ಇಲ್ಲ. மற்றவர்களுக்காக கொடுத்தன ಮತ್ತೊಬ್ಬರಿಗೋಸ್ಕರ ಕೊಟ್ಟು ಕಳಿಸಿದರು. கிறிஸ்தவ. ಇದುವೇ ಕ್ರೈಸ್ತವ ಜೀವನ. ಹಲ್ಲೆಲೂಯಾ. ಹಲ್ಲೆಲೂಯಾ. அப்படி செய்ததனாலதான் ಹಾಗೆ ಮಾಡಿದ್ರ ಹಾಗೇನೆ இன்னைக்கும் அந்த பிள்ளை பேசப்படும் ಇವತ್ತಿಗೂ ಆ ಮಗು ಮಾತನಾಡಲ್ಪಡದ ಸಾಕ್ಷಿಯಾಗಿದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. அப்ப பேதுரு சொன்னான், ಆಗ ಪೇತ್ರನು ಹೇಳಿದನು, ஆண்டவரே, ದೇವರೇ, இங்க 5 அப்பம் 2 மீன் ಈ 5 ರೊಟ್ಟಿ 2 ಮೀನು ಮಾತ್ರ ಇದೆ ದೇವರು, ತೆಗೆದುಕೊಂಡು ಬಂದಿ ನಾವು ಅಂತ ಹೇಳಿ அதை கையில கொடுத்தாங்க. ಅದನ್ನು ಕೈಯಲ್ಲಿ ಕೊಟ್ಟರು. கையில எடுத்து ಕೈಯಲ್ಲಿ ತೆಗೆದುಕೊಂಡು வானத்தை எண்ணாந்து ಆಕಾಶ ನೋಡಿದರು. பிதாவை நோக்கி ஜெபித்த, ಪಿತಾವನ್ನು ನೋಡಿ ಪ್ರಾರ್ಥನೆ ಮಾಡಿದರು. கொடுத்து ಇಟ್ಟುಕೊಟ್ಟು எல்லாருக்கும் கொடுங்க. ಎಲ್ಲರಿಗೂ ಕೊಡು ಅಂತ ಹೇಳಿದರು. ಹಲ್ಲೆಲೂಯಾ. காலி ஆயிச்சா? ಖಾಲಿ ತೀರಿಯುತ್ತಾ? காலி ஆயிச்சா? ಖಾಲಿ ಆಯ್ತಾ? இல்ல, ಇಲ್ಲ. மீதியானதை எடுக்க செய்தார். ತಿರ್ಗಾ ಮಿಕ್ಕುವಂತೆ ತೆಗೆಯುವಂತೆ ದೇವರು ಮಾಡಿದರು. யார் ஒருவன் அவருக்கு செவி கொடுத்து ಯಾರೊಬ್ಬರು ಅವರಿಗೆ ಕಿವಿ ಕೊಡುತ್ತಾರೋ அவருடைய வாழ்க்கையில ಅವನ ಜೀವನದಲ್ಲಿ தெய்வம் கொடுக்கிற நன்மைகள் மீதியானதாயிரும். ದೇವರು ಕೊಡುವ ಉಪಕಾರಗಳು ಮಿಕ್ಕಿನದಾಗಿರುತ್ತದೆ. மற்றவர்களுக்கானதாய், ಮತ್ತೊಬ್ಬರಿಗೋಸ್ಕರ ಬಗ್ಗೆ, மற்றவர்களுக்கு ಆಶೀರ್ವಾದமான ಮತ್ತೊಬ್ಬರಿಗೆ ಆಶೀರ್ವಾದ ಪಾತ್ರವಾಗಿ ದೇವರು ನಿಮ್ಮನ್ನು ಬದಲಾಯಿಸಲಿಕ್ಕೆ ಶಕ್ತನಾಗಿದ್ದಾರೆ. ಹಲ್ಲೆಲೂಯಾ. அப்படி தெய்வம் ಹಾಗೆ ದೇವರು மகிமையை தம் ஜனத்தினிடத்திலே விளங்க ತಮ್ಮ ಮಹಿಮೆ ತನ್ನ ಜನರ ಬದಿಯಲ್ಲಿ ತೋರ್ಪಡಿಸಿದರು. அவர்களுக்கு பிரசங்கிப்பது மாத்திரமல்ல, ಅವರಿಗೆ ಪ್ರಸಂಗ ಮಾಡುವುದು ಮಾತ್ರವಲ್ಲ, போஷಿப்பதிலும் அவர் ಕರ್ತುಳ್ಳ, ಅವರಿಗೆ ಪೋಷಿಸಲು ಅವರು ತುಂಬಾ ಬುದ್ಧಿಯುಳ್ಳವರಾಗಿದ್ದರು. ಆರೋಗ್ಯದ ಮೇಲೂ அவர் ಗಮನವುಳ್ಳವರಾಗಿದ್ದರು. ಅವರ ಆರೋಗ್ಯದ ಮೇಲೆ ಅವರು ಗಮನ ಉಳ್ಳವರಾಗಿದ್ದರು. ದೈವಂ ಇಂದು ಮಾರಾದ, ಅದೇ ದೇವರು ಇಂದಿಗೂ ಬದಲಾಗದಿರುವ ದೇವರು. அவர் மரிக்கல, ಅವರಿಗೋಸ್ಕರ ಅವರು ಸಾಯಲಿಲ್ಲ. இருக்கிற ನಮ್ಮ ಒಬ್ಬೊರುವರಿಗಾಗಿ அவர் ಮರಿತು ಇಲ್ಲಿ ಬದ್ದಿನಿಂದ ನಮಗೋಸ್ಕರ ಒಬ್ಬೊಬ್ಬರಿಗೋಸ್ಕರ ಸತ್ತವರು ಪುರಾತನವಾಗಿದ್ದಾರೆ. ಯಾವரும் ಅವருக்கு ವಿಶೇಷ, ಅವರಿಗಿಂತ ನೀವೆಲ್ಲ ಎಲ್ಲರೂ ವಿಶೇಷವಾಗಿರುವವರು. ನಿಶ್ಚಯ ಉங்களை ಕೈಬಿಡ ಮಾಟಾರು. ನಿಶ್ಚಯವಾಗಿ ನಿಮ್ಮನ್ನು ಕೈ ಬಿಡುವುದಿಲ್ಲ. ಅವರು ನಿಮ್ಮನ್ನು ನಡೆಸುತ್ತಾರೆ. ನೀವು ಒಂದನ್ನು ಮಾಡಬೇಕು, ಮರೆಯದಂತೆ வார்த்தைக்கு கவனம் செலுத்து, ಅವರ ಮಾತುಗಳಿಗೆ ಗಮನ ಕೊಡಬೇಕು. ಹಲ್ಲೆಲೂಯಾ. அவருடைய வார்த்தைகளுக்கு செவி கொடுங்க. ಅವರ ಮಾತುಗಳಿಗೆ ಕಿವಿಗೊಡಿರಿ. கர்த்தர் உங்களுக்கானவராய் போகிற இடங்களிலெல்லாம் ದೇವರು ನಿಮಗಾಗಿ ಹೋಗುವ ಸ್ಥಳದಲ್ಲಿ ದೇವರು ನಿಮ್ಮನ್ನು ಗುರುತುಪಡಿಸಲಿ. போதுமானவராய் ಅವರು ಶಕ್ತನಾಗಿದ್ದಾರೆ. ಐಷಾನಿ ಬರೆದ ಪ್ರಾರ್ಥನೆ ಪುಸ್ತಕ 41ನೇ ಅಧ್ಯಾಯ 17 17ನೇ ವಾಕ್ಯ. 41ನೇ ಅಧ್ಯಾಯ ಅಲ್ಲಿ 17ನೇ ವಾಕ್ಯ. ಹಲ್ಲೆಲೂಯಾ. சொல்லுகிறார், ಇಲ್ಲಿ ಹೇಳುತ್ತಿದ್ದಾರೆ, சிறுமையும் எளிமையுமானவர்கள் சிக்க- தண்ணீரை தேடி, ದೀನರು ಹೀನರಾಗಿರುವಂತ ನೀರನ್ನು ಹುಡುಕಿ கிடையாமல் ಅದು ಸಿಗದ ಹಾಗೆ அவர்கள் நாவு தாகத்தால் வளரும் போது ಅವರ ನಾಲಿಗೆ ದಾಗದಿಂದ ಒಣಗುವಾಗ கர்த்தராகிய நான் அவர்களுக்கு செவி கொடுத்து, ದೇವರಾಗಿ ನಾನು ಅವರಿಗೆ ಕೈ ಬಿಟ್ಟು, இஸ்ரவேலின் தேவனாகிய நான் அவர்களை கைவிடாது. ಇಸ್ರಾಯೇಲ್ ದೇವರನ್ನ ನಾನು ಅವರ ಕೈ ಬಿಡುವುದಿಲ್ಲ. ಹಲ್ಲೆಲೂಯಾ. கேட்டுக்கொண்டு இருக்கிறதான நான், ಇದನ್ನ ಕೇಳುತ್ತಿರುವಂತ ನಾವು, நாம் தேடுகிற காரியங்கள், ನಾವು ಹುಡುಕುವಂತ ಕಾರ್ಯಗಳಲ್ಲಿ, நாம் அலைந்தோடுகிற ನಾವು காரியங்கள், ಅಲೆ ದಾಡಿ ಓಡುತ್ತಿರುವಂತ ಕಾರ್ಯಗಳಲ್ಲಿ, பிரயாசத்தில் ನಮ್ಮ ಪ್ರಯಾಸಗಳಲ್ಲಿ பலனில்லாமல் போனால், ಫಲ ಇಲ್ಲದೆ ಹೋದರುವೆ, இந்த பூமி பலன் கொடுக்கல, ಈ ಭೂಮಿಯು ಫಲ ಕೊಡದೆ ಹೋದರು பலன் கொடுக்கிற தெய்வம் ஒருவர் உண்டு. ನಿನಗೆ ಫಲ ಕೊಡುವಂತ ದೇವರು அதுதான் ಬರುತ್ತಾರೆ. சொல்லுகிறார். ಅದನ್ನ ಹೇಳುತ್ತಿದ್ದಾರೆ. அவர்கள் தேடி, ಅವರು ಹುಡುಕಿ அவர்கள் நாவு தாகத்தால ಅವರ ನಾಲಿಗೆಗಳು ದಾಹದಿಂದ வளரும்போது, ಒಣಗಿ ಹೋಗುವಾಗ, அது காய்ந்து போகும்போது, ಅದು ಒಣಗಿ ಹೋಗುವಾಗ நான் அவர்களுக்கு எதிர்பட்டு, ನಾನು ಅವರಿಗೆ ಎದುರು ಬಂದು நான் அவருடைய தெய்வம் என்று ನಾನು ಅವರ ದೇವರು, அவர்களுக்கு நான் ಅಡಯಾಳಪಡುತ್ತೇನೆ. ಅವರಿಗೆ ನಾನು ಗುರುತನ್ನು அவர்கள் ತೋರಿಸುತ್ತೇನೆ. தாகத்தை தீர்ப்பேன். ಅವರ ದಾಹವನ್ನು நான் ತಿಳಿಸುತ್ತೇನೆ. அவர்களை ನಾನು ಅವರನ್ನ கைவிடாதிருப்பேன். ಕೈ ಬಿಡದೆ ಇರುವೆನು. ಹಲ್ಲೆಲೂಯಾ. இந்த பூமಿ நம்மை கைவிடும், ಈ ಭೂಮಿ ನಮ್ಮನ್ನು ಕೈ ಬಿಡುತ್ತದೆ, கர்த்தர் உங்களை கைவிடும். ದೇವರು ನಿಮ್ಮನ್ನು ಕೈ ಬಿಡುವುದಿಲ್ಲ. 2026 2026ನಲ್ಲಿ வரப்போகிற அழிவுக்கு காக்கப்படும் ಇನ್ನು ಬರುವಂತ ನಾಶನಕ್ಕೆ ಕಾಯಬೇಕಂತ ಹೇಳಿದರೆ தேவனுடைய வார்த்தைக்கு, ದೇವರ ಮಾತಿಗೆ, ಯೇಸು ಕ್ರಿಸ್ತனுடைய வார்த்தை, ಯೇಸು ಕ್ರಿಸ್ತನ ಮಾತಿಗೆ, வாக்குத்தத்தத்தின் ಮೇಲೆ ವಾಗ್ದಾನದ ಮೇಲೆ கவனமாயிரு. ಗಮನವಾಗಿರಬೇಕು. இத்தனை ஆண்டுகள் வாக்குத்தத்தம் ಇಷ್ಟು ವರ್ಷಗಳು ವಾಗ್ದಾನವು ஆனதோ, ಏನಾಯ್ತೋ, ஆனா இந்த ஆண்டு ಈ ವರ್ಷ இதன் மேல் கவனமாயிரு. ಇದರ ಮೇಲೆ ಗಮನವಾಗಿರು. நிச்சயம் தேவன் தம்முடைய வார்த்தை உன்னிலே நிறைவேற்றும். ನಿಶ್ಚಯವಾಗಿ ದೇವರ ವಾಗ್ದಾನ ನೆರವೇರಿಸುತ್ತಾರೆ. ஏதுவான ಆದ್ರೆ ವಾಗ್ದಾನ ಏನೇ ಆಗಿದ್ದರು செவிகொடு, ಆ ವಾಗ್ದಾನಕ್ಕೆ ಕಿವಿಗೊಡು. வார்த்தை உள்வாங்கி அதை அறிக்கை, ಅದನ್ನು ಒಳ ತೆಗೆದುಕೊಂಡು ಅರಿಕೆ ಇಡಬೇಕು. வாழ்வுக்கு ஜீவனு, ಅದು ನಿನ್ನ ಜೀವನಕ್ಕೆ ಜೀವವು. வரப்போகிற நாச மோசங்களுக்கும் ಬರುವಂತ அழிவுக்கும் உன்னை தப்புவிக்க ಬರುವಂತ ನಾಶಕ್ಕೂ ಮೋಸಕ್ಕೂ ನಾಶನಕ್ಕೆ ತಪ್ಪಿಸುವಂತಾಗಿರುತ್ತದೆ. இந்த வார்த்தை உங்களுக்கு ಆಶೀರ್ವಾದ ಕೊಡು. ದೇವರ ವಾಕ್ಯವನ್ನು ಆಶೀರ್ವದಿಸಿ ಕೊಡುತ್ತಾರೆ. வார்த்தையின்படியே ಈ ವಾಕ್ಯದ ಪ್ರಕಾರವಾಗಿ உங்களை கைவிடாதிரு. ದೇವರು ನಿಮ್ಮನ್ನು ಕೈ ಬಿಡದೆ ಇರೋದಲ್ಲ ಈ ವರ್ಷ ಫಲ. ನಾವೆಲ್ಲರ ಮೊಣಕಲು ಪ್ರಾರ್ಥನೆ ಮಾಡೋಣ.
Hallelujah, hallelujah. ಸಾಕ್ಷಿ ನಮ್ಮ ಜಪದಲ್ಲಿ ನಡೆದ ಆಮೆನ್. ಸರ್ವಶ್ರ ಎಲ್ಲರೂ ದೇವರ ಸಮ್ಮುಖದಲ್ಲಿ ಮೊಣಕಾಲಿಟ್ಟು 2026 ನಾವೆಲ್ಲರೂ ಕೂಡಿ ಬಂದು ದೇವರ ಸಮ್ಮುಖದಲ್ಲಿ ಅರ್ಪಣಿಸೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯಪ್ಪ, ನಿಮ್ಮ ನಾಮಕ್ಕೆ ಸ್ತೋತ್ರ ಕರ್ತನೆಯಪ್ಪ. ದೇವರಪ್ಪ, ಈ ದಿನದಲ್ಲಿ ಕರ್ತನೆಯಪ್ಪ, ದೇವರಪ್ಪ, ಈ ಕರ್ತನೆಯಪ್ಪ 2026ನೇ ವರ್ಷದಲ್ಲಿ ಮೊದಲನೇ ಭಾನುವಾರ ಆರಾಧನೆಯಲ್ಲಿ ಕೂಡಿ ಬಂದಿರುವಂತ ನಮ್ಮೆಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡ್ತಿದ್ದೆ ಕರ್ತನೆಯಪ್ಪ. ನಿಮ್ಮ ಕರದಲ್ಲಿ ಅರ್ಪಣಿಸುತ್ತಿದ್ದೇವೆ ದೇವರಪ್ಪ. ದೇವರೇ, ಈ ದಿನದಲ್ಲಿ ಕೇಳಿದ ವಾಕ್ಯದ ಪ್ರಕಾರವಾಗಿ ಕರ್ತನೆಯಪ್ಪ, ನೀವು ನಮ್ಮೊಂದಿಗೆ ಕರ್ತನೆಯಪ್ಪ ಮಾತಾಡಿದ ವಾಕ್ಯದ ಪ್ರಕಾರವಾಗಿ ಕರ್ತನೆಯಪ್ಪ, ದೇವರೇ, ನೀವು ಕೊಟ್ಟಿರುವ ವಾಗ್ದಾನಕ್ಕೆ ಕರ್ತನೆಯಪ್ಪ ಕಿವಿಗೊಡುವವರಾಗಿ ಕರ್ತನೆಯಪ್ಪ, ದೇವರೇ, ಅದರ ಪ್ರಕಾರ ನಡೆಯುವವರಾಗಿ ಕರ್ತನೆಯಪ್ಪ, ಅದರಲ್ಲಿ ಗಮನವುಳ್ಳವರಾಗಿ ಕರ್ತನೆಯಪ್ಪ, ಈ ಸಭೆಯು ಕರ್ತನೆಯಪ್ಪ, ದೇವರೇ, ನಿಮ್ಮ ವಾಕ್ಯದಲ್ಲಿ ಕರ್ತನೆಯಪ್ಪ ದೃಢರಾಗಿ ನಿಂತುಕೊಳ್ಳುವಂತೆ ಕರ್ತನೆಯಪ್ಪ ನಿಮ್ಮ ಕರದಲ್ಲಿ ಅರ್ಪಣಿಸುತ್ತಿದ್ದೇವೆ ಕರ್ತನೆಯಪ್ಪ. ದೇವರೇ, ನೀವು ಕೊಟ್ಟಿರುವ ವಾಗ್ದಾನದಲ್ಲಿ ಕರ್ತನೆಯಪ್ಪ ಅದರಲ್ಲಿ ಗಮನವಾಗಿ ಕರ್ತನೆಯಪ್ಪ, ದೇವರೇ, ನೀವು ಬೋಧಿಸುವಂತ ದಾರಿಯಲ್ಲಿ ನಡೆಯಲಿಕ್ಕೆ ಕರ್ತನೆಯಪ್ಪ ಇವರ ಆತ್ಮಗಳು, ಇವರ ಗಮನಗಳು ದೇವರೇ ನಿಮ್ಮ ಕಡೆಯಾಗಿ ತಿರುಗಿರಲಿ ಕರ್ತನೆಯಪ್ಪ. ನಿಮ್ಮ ವಾಕ್ಯದ ಪ್ರಕಾರ ನಡೆಯಲಿ ಕರ್ತನೆಯಪ್ಪ. ಹೆಚ್ಚೆಚ್ಚಾಗಿ ಕರ್ತನೆಯಪ್ಪ ಆತ್ಮೀಕ ಜೀವನದಲ್ಲಿ ಕರ್ತನೆಯಪ್ಪ ಇನ್ನು ಹೆಚ್ಚಾಗಿ ಬೆಳೆದು ಬರುವಂತೆ ಕರ್ತನೆಯಪ್ಪ ಸಭೆಯ ಮಕ್ಕಳು ಪ್ರತಿಯೊಬ್ಬ ನಿಮ್ಮ ಕಡೆ ಅರ್ಪಣಿಸ್ತೀನಿ. ದೇವ ಸೇವಕರು ನಿಮ್ಮ ಕಡೆ ಅರ್ಪಣಿಸ ಕರ್ತನೆಯಪ್ಪ. ದೇವರೇ, ಇಲ್ಲಿಯ ತನಕ ಕರ್ತನೆಯಪ್ಪ ಸೇವೆ ನಡೆಸಿ ಬಂದಿದ್ದಕ್ಕಾಗಿ ಸ್ತೋತ್ರ ಕರ್ತನೆಯಪ್ಪ. ದೇವರೇ, ಈ ವರ್ಷದಲ್ಲಿ ಕರ್ತನೆಯಪ್ಪ ನೀವು ತೊಡಗಿಸಿದ ಪ್ರಾರಂಭ ಮಾಡಿದ ದೇವರಪ್ಪ ಅಂತ್ಯದವರೆಗೂ ನಡೆಸಲಿಕ್ಕೆ ನೀವು ಶಕ್ತನಾಗಿದ್ರಿ ಕರ್ತನೆಯಪ್ಪ. ದೇವರೇ, ಈ ಸಭೆಯನ್ನು ಹೇಗೆ ನಡೆಸಬೇಕು ತಿಳಿದು ದೇವ ಸೇವಕರು ನಡೆಸಿ ಕೊಡಬೇಕೆಂದು ಪ್ರಾರ್ಥನೆ ಮಾಡ್ತೇನೆಪ್ಪ. ಸಭೆಯ ಪರಿಪೂರ್ಣವಾಗಿ ಕರ್ತನೆಯಪ್ಪ ನಿಮಗೆ ಒಂದು ಕರ್ತನೆಯಪ್ಪ ಸಾಕ್ಷಿಯಾಗಿ ನಿಲ್ಲುವಂತೆ ಕರ್ತನೆಯಪ್ಪ ಈ ವರ್ಷದಲ್ಲಿ ಕರ್ತನೆಯಪ್ಪ ಎಲ್ಲಾದ್ರಲ್ಲೂ ಮೇಲನ್ನು ಕಾಣುವಂತೆ ಕರ್ತನೆಯಪ್ಪ ಈ ಸಭೆ ನಿಮ್ಮ ಕಡೆ ಅರ್ಪಣಿಸುತ್ತಿದ್ದೇವೆ, ಈ ಸೇವೆ ನಿಮ್ಮ ಕಡೆ ಅರ್ಪಣಿಸುತ್ತೇವೆ ಕರ್ತನೆಯಪ್ಪ. ಹಾದುಗಳು ಮರೆ ಹಚ್ಚಿಕೊಳ್ಳಿ. ಯೇಸುವಿನ ಮುಖಾಂತರ ಪ್ರಾರ್ಥನೆ ಮಾಡ್ತೇನೆ ಸ್ವರ್ಗೀಯ ತಂದೆಯೇ. ಆಮೇನ್, ಆಮೇನ್, ಆಮೇನ್.